ನಮಸ್ಕಾರ. ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ನಡೀತಿರುವಂತಹ ಒಂದು ಚರ್ಚೆ ಅಂದರೆ ಅದಾನಿ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಬರ್ತಿರುವಂತಹ ಆ ಒಂದು ಆರೋಪ ಅಂದರೆ ಬಿಜೆಪಿ ಸಹಾಯದಿಂದ, NDA ಸರ್ಕಾರದ ಸಹಾಯದಿಂದ, ಇವತ್ತಿನ ಕೇಂದ್ರ ಸರ್ಕಾರದ ಸಹಾಯದಿಂದ ಅದಾನಿ ವಿಶ್ವದಲ್ಲೇ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಉನ್ನತ ಒಂದು ಸ್ಥಾನವನ್ನು ಪಡ್ಕೊಳ್ಳೋ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಹೌದಾ? ಇದು ಸಂಪೂರ್ಣವಾಗಿ ನಿಜಾನಾ? ಅಂದರೆ 2014ಕ್ಕೂ ಮುಂಚೆ ಅದಾನಿ ಬೋರ್ಡ್ಗೆ ಇರಲಿಲ್ವಾ? ಬೆಳೆದಿದ್ದೆ 2014ರಿಂದ ಇವತ್ತುವರೆಗೂ, ಅಂದರೆ ಕಳೆದ 9 ವರ್ಷದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗೋಯ್ತಾ? 87 ಸ್ಥಾಪನೆ ಆಯ್ತಲ್ಲ ಕಂಪನಿ, ಅದೇನಾಯ್ತು? ಅದೆಲ್ಲ ಪ್ರಶ್ನೆಗಳು ಒಂದು ಕಡೆ. ಪದೇ ಪದೇ ಆರೋಪ ಮಾಡಿ ನಿನ್ನೆ ರಾಹುಲ್ ಗಾಂಧಿ ಅವರು ಬಹಳ ಸ್ಟ್ರಾಟಜಿಕ್ ಆಗಿ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಅದಾನಿ ಜೊತೆ ಕೂತಿರುವಂಥ ಒಂದು ಪ್ರೈವೇಟ್ ಜೆಟ್ನಲ್ಲಿ ಕೂತಿರುವಂಥ ಒಂದು ಫೋಟೋನ ಪ್ರದರ್ಶನಕ್ಕೆ ತರ್ತಾರೆ ಮುಂದೆ. ಅದ್ರ ಮೂಲಕ ಏನು ಸಂದೇಶ ಕೊಡೋಕೆ ಹೋದ್ರು ಅಂತ ವಿವರ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ಶುರು ಆಗೋಗಿದೆ ಈಗ ಮತ್ತೊಮ್ಮೆ ಅದಾನಿ ಹೋಯ್ ಕೈ. ಅದು ನಮ್ಮ ಮೊದಲನೇ ಚರ್ಚೆಯ ವಿಷಯ. ಅದಾನಿ ಅಸ್ತ್ರವನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗಿರುವಂಥ ವಿಪಕ್ಷಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಿಪೋರ್ಟ್ ಕಾರ್ಡ್ ಪ್ರತ್ಯಸ್ತ್ರವನ್ನು ಬಳಸಿದ್ರು ಅನ್ನೋ ವ್ಯಾಖ್ಯಾನ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಎರಡನೇ ಚರ್ಚೆಯ ವಿಷಯ ಇವತ್ತು ಸಿದ್ದರಾಮಯ್ಯನವರು ಮತ್ತೊಮ್ಮೆ ಹಿಂದುತ್ವದ ಬಗ್ಗೆ ಮಾತನಾಡಿದ್ದಾರೆ. ಕೆಲವೇ ದಿನಗಳ ಹಿಂದೆ ಇದೇ ಟು ದ ಪಾಯಿಂಟ್ ಕಾರ್ಯಕ್ರಮದಲ್ಲಿ ನ್ಯೂಸ್ 18ನಲ್ಲಿ ನಾವು ಚರ್ಚೆ ಮಾಡಿದ್ವಿ. ಹಿಂದುತ್ವ ವರ್ಸಸ್ ಬಿಜೆಪಿ ಹಿಂದುತ್ವ. ಸಿದ್ದುದು ತನ್ನದೇ ಆದ ಒಂದು ವ್ಯಾಖ್ಯಾನ ಹಿಂದುತ್ವದಿದ್ದದ್ದೇ, ಆದರೆ ಯಾಕೆ ಅವರು ಬಿಜೆಪಿ ವ್ಯಾಖ್ಯಾನಕ್ಕೆ ಒಪ್ಪಬೇಕು ಅಥವಾ ಅದನ್ನು ಸ್ವೀಕರಿಸಬೇಕು ಅಥವಾ ಪರಿಗಣನೆಗೆ ತಗೋಬೇಕು? ಆದರೆ ಹಿಂದುತ್ವದ ಅನುಯಾಯಿಗಳೆಲ್ಲ, ಒಂದು ಮನುವಾದದ ಅನುಯಾಯಿಗಳೆಲ್ಲ ಹಿಂಸಾತ್ಮಕ ಮರ್ಡರರ್ ಮನಸ್ಥಿತಿ ಇರುವಂಥವ್ರು ಅಂತ ಹೇಳ್ತಿದ್ದಾರೆ. ಈ ಹೇಳಿಕೆಯನ್ನು ಪಕ್ಷ ಒಪ್ಪುತ್ತಾ? ಎರಡು ಚರ್ಚೆ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಕೇಂದ್ರ ಸರ್ಕಾರದ ವಿರುದ್ಧದ ಕಾಂಗ್ರೆಸ್ನ ನಿರಂತರ ಅದಾನಿ ದಾಳಿಗೆ ಪ್ರಧಾನಿ ಮೋದಿಯ ರಿಪೋರ್ಟ್ ಕಾರ್ಡ್ ಅಸ್ತ್ರ. UPA ಯುಗದ ಸ್ಕ್ಯಾಮ್ಗಳ ಉಲ್ಲೇಖದ ಮೂಲಕ ಕಾಂಗ್ರೆಸ್ನ ಆರೋಪಗಳ ತೀವ್ರತೆ ಕುಗ್ಗಿಸಿದ ಪ್ರಧಾನಿ ಭಾಷಣ. ಹಿಂದೂ ಓಕೆ, ಹಿಂದುತ್ವ ಯಾಕೆ ಎಂದು ಕೇಳಿದ ಸಿದ್ದುಗೆ ಹಿಂದುತ್ವವನ್ನು ಹಿಂದುವಿನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಪ್ರತಿಕ್ರಿಯಿಸಿದ ಮಂತ್ರಾಲಯ ಶ್ರೀ ಸುಬುಧೇಂದ್ರ. ಸರ್ವ ಸಮುದಾಯಗಳ ಬೆಂಬಲದ ನಿರೀಕ್ಷೆಯಲ್ಲಿರುವ ಕಾಂಗ್ರೆಸ್ ಹಿಂದುತ್ವದ ವಿಷಯವನ್ನ ಮತ್ತೊಮ್ಮೆ ಉಲ್ಲೇಖಿಸಿದ ಸಿದ್ದು. ಇನ್ನು ಈ ಚರ್ಚೆ ವಿಷಯಗಳ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ತುಮಕೂರಿನ ನಂತರ ಸಂಸತ್ನಲ್ಲೂ ರಿಪೋರ್ಟ್ ಕಾರ್ಡ್ ತೋರಿಸುವುದರ ಮೂಲಕ ವಿಪಕ್ಷಗಳ ದಾಳಿಗೆ ಉತ್ತರ ಕೊಟ್ರ ಪ್ರಧಾನಿ ಮೋದಿ. ಬಿಜೆಪಿ ಯುಗದಲ್ಲೇ ಅದಾನಿ ಬೆಳೆದಿದ್ದು, ಬಿಜೆಪಿಯಿಂದಲೇ ಅದಾನಿಗೆ ಲಾಭ ಎಂಬ ಆರೋಪ ಸರಿ ಇದೆಯಾ? ಅಂದರೆ ಸಂಪೂರ್ಣವಾಗಿ ಸತ್ಯವಾಗಿದೆಯಾ ಅದು ಅಂತ. ಇನ್ನು ಹಿಂದುತ್ವದ ಅನುಯಾಯಿಗಳು ಹಿಂಸಾತ್ಮಕ ಮನಸ್ಥಿತಿಯವರು ಎಂಬ ಸಿದ್ದರಾಮಯ್ಯರ ಹೇಳಿಕೆಯನ್ನ ಕಾಂಗ್ರೆಸ್ ಒಪ್ಪುತ್ತಾ? ಸರ್ವ ಸಮುದಾಯಗಳ ಒಲವನ್ನ ಪಡೆಯಲು ಯತ್ನಿಸುತ್ತಿರುವ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಡ್ಯಾಮೇಜ್ ಮಾಡುತ್ತಾ? ಈ ಚರ್ಚೆಯಲ್ಲಿ ನನ್ನ ಜೊತೆ ಬಿಜೆಪಿಯ ವಕ್ತಾರರು ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರು, ಇಲ್ಲಿ ನನ್ನ ಜೊತೆ ಸ್ಟುಡಿಯೋನಲ್ಲಿ JDSನ ವಕ್ತಾರರು ನಜ್ಮಾ ನಜೀರ್ ಮತ್ತು ಕಾಂಗ್ರೆಸ್ನ ರಮೇಶ್ ಬಾಬು ಅವರು. ಎಲ್ರಿಗೂ ಸ್ವಾಗತ. ನಿಖಿಲ್ ಮಾತಾಡ್ತೀನಿ. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವ್ರಿಗೆ ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತಾ ಇದೆ. ಆಯ್ತು, ಡಾಕ್ಟರಿಂದಾನೇ ಶುರು ಮಾಡೋಣ. ಪ್ರಧಾನಿ ಮೋದಿ ಬಗ್ಗೆ ಮಾತನಾಡ್ತಿದ್ದೀವಿ. ಪ್ರಧಾನಿ ಮೋದಿ ಅವ್ರಿಗೆ ಆರೋಪ ಮಾಡ್ತಿದ್ದಾರೆ ವಿಪಕ್ಷದವರು, ಪದೇ ಪದೇ ಮಾಡ್ತಿದ್ದಾರೆ. ನಿನ್ನೆ ಸಂಸತ್ನಲ್ಲಿ ಆ ಒಂದು ಫೋಟೋಗ್ರಾಫನ್ನ ಹಿಡಿದು ಏನು ಸಂದೇಶವನ್ನು ಕೊಟ್ಟರು ಅಂತ ನಾನು ವಿವರ್ಸ್ ಹೇಳಬೇಕಾಗಿಲ್ಲ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವ್ರಿಗೆ. ಆದರೆ ಇವತ್ತು ಅದಾನಿಯ ಆ ಒಂದು ಹೆಸರನ್ನೇ ಉಲ್ಲೇಖ ಮಾಡಿದೆ. 2G, CWG, ಹೀಗೆ ಬೇರೆ ಬೇರೆ ಕಾಂಗ್ರೆಸ್ ಯುಗದ ಒಂದಷ್ಟು ಸ್ಕ್ಯಾಮ್ಗಳ ಉಲ್ಲೇಖ ಮಾಡೋದ್ರ ಮೂಲಕ ಅದ್ರ ಜೊತೆಗೇನೆ ಈ NDA ಸರ್ಕಾರ 2014 to 23 ಈ ಅವಧಿಯ ಒಂದು ರಿಪೋರ್ಟ್ ಕಾರ್ಡ್ ಹಿಡಿಯೋದ್ರ ಮೂಲಕ ಪ್ರತ್ಯುತ್ತರವನ್ನು ಕೊಟ್ರಲ್ಲ. ನೀವು ಆ ಪಕ್ಷದ ಸದಸ್ಯರಾಗಿ ಇದನ್ನ ಹೇಗೆ ಅರ್ಥೈಸ್ಕೋತೀರಿ? ನೋಡಿ, ಇವತ್ತು ಪ್ರಧಾನಮಂತ್ರಿಯವರು ಉತ್ತರ ಕೊಟ್ಟಿದ್ದು ಮಾನ್ಯ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನೆ ಸಲ್ಲಿಸ್ತಕ್ಕಂಥ ಒಂದು ನಿರ್ಣಯವನ್ನು ತಗೊಳ್ಳೋದಕ್ಕೋಸ್ಕರ. ಆದ್ರಿಂದ
ಏನು ನಮ್ಮ ರಾಷ್ಟ್ರಪತಿಗಳು ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಉಲ್ಲೇಖಿಸಿದಂತ ವಿಚಾರಗಳು ಕಳೆದ 8-9 ವರ್ಷಗಳಿಂದ 2014 ನಂತರ ಸರ್ಕಾರ ಬಂದ ಮೇಲೆ ಏನೇನು ಕೆಲಸ ಕೈಗೊಂಡಿದೆ, ಆ ಕೆಲಸದಿಂದ ದೇಶದಲ್ಲಿ ಎಷ್ಟು ಪ್ರಗತಿಯಾಗಿದೆ. 1947ರಿಂದ 2047ಕ್ಕೆ ಯಾವ ರೀತಿ ಭಾರತ ಅಂತಕ್ಕಂಥದ್ದು 30 ಟ್ರಿಲಿಯನ್ ಒಂದು ಎಕಾನಮಿಯಾಗಿ ಬೆಳೆಯೋದಿದೆ. ಆ ಬೆಳೀಲಿಕ್ಕೋಸ್ಕರ ಬೇಕಾಗುವಂತಹ ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತೆ ಸಾಮಾನ್ಯ ವ್ಯಕ್ತಿಗೆ ಬೇಕಾಗುವಂತಹ ಎಲ್ಲ ಸವಲತ್ತುಗಳನ್ನ ಯಾವ ರೀತಿ ಕೊಡ್ತಾ ಬಂದಿದೆ ಈ ಸರ್ಕಾರ. ಅಲ್ಲ ಡಾಕ್ಟರ್ ಇದು ಅಭಿನಂದನಾ ನಿರ್ಣಯ ಅಲ್ಲ, ಅಭಿನಂದನಾ ಸ್ಪೀಚ್ ಅನ್ನೋದೇ ಆದ್ರೆ ಅದರಲ್ಲಿ ಕಾಂಗ್ರೆಸ್ ಯುಗದ ಸ್ಕ್ಯಾಮ್ಗಳ ಉಲ್ಲೇಖದ ಅವಶ್ಯಕತೆ ಎಲ್ಲಿತ್ತು? ಬಹಳ ಸ್ಟ್ರಾಟಜಿಕ್ ಆಗಿತ್ತು. ಇದು ಥ್ಯಾಂಕ್ಸ್ ಗಿವಿಂಗು ಓಕೆ, ಪ್ರೆಸಿಡೆಂಟ್ ಅಡ್ರೆಸ್ಗೆ ಇದನ್ನ ಒಂದು ಪ್ರತಿಕ್ರಿಯೆಯಾಗಿ ಇವತ್ತು ಪ್ರಧಾನಿ ಮಾತಾಡಿದ್ರು ಓಕೆ, ಆದ್ರೆ ಇದ್ರಲ್ಲಿ ರಾಜಕೀಯನೂ ಇತ್ತಲ್ಲ. ಹೌ ಕ್ಯಾನ್ ಯು ಡಿನೈ ದಟ್? ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರು ಯಾಕಿತ್ತು ಅಂತ ಹೇಳಿದ್ರೆ, ಯಾವುದೇ ಹುರುಳಿಲ್ಲದ ಕೆಲವು ಆಪಾದನೆಗಳನ್ನು ಮಾಡುವಂತ ಸಂದರ್ಭದಲ್ಲಿ ನೋಡಿ, ನಿನ್ನೆ ರಾಹುಲ್ ಗಾಂಧಿ ಮಾಡಿರೋ ಸ್ಪೀಚ್ 50% ಎಕ್ಸ್ಪೆಂಡ್ ಆಗ್ಬಿಟ್ಟಿದೆ, ಕಡತದಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ಯಾವುದೇ ಆಧಾರ ಇಲ್ಲದೆ ಒಬ್ಬರ ಮೇಲೆ ಮಾಡಿರ್ತಕ್ಕಂಥ ಆಪಾದನೆಯನ್ನ ಅಲ್ಲಿ ಅದನ್ನ ಎಕ್ಸ್ಪೆಂಡ್ ಮಾಡಿ ಹಾಕಿದ್ದಾರೆ. ಆದ್ರಿಂದ ಅದ್ರ ಬಗ್ಗೆ ಮಾತಾಡೋ ಪ್ರಮೇಯನೇ ಬರೋದಿಲ್ಲ. ಹಾಫ್ ಆಫ್ ಸ್ಪೀಚ್ ಎಕ್ಸ್ಪೆಂಡ್ ಕಡತದಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ನೀವು ಯಾವುದೇ ಪುರಾವೆ ಇಲ್ಲದೆ ಯಾವುದೋ ಫೋಟೋ ಇಟ್ಕೊಂಡು ಅದಾನಿ ಜೊತೆ ಕೂತಿದ್ದಾರೆ, ಅವ್ರ ಜೊತೆ ಕೂತಿದ್ದಾರೆ ಅಂತ ಹೇಳಿ ಆಪಾದನೆ ಮಾಡೋದಾದ್ರೆ, ಇವರ ಕೇರಳದ ಮುಖ್ಯಮಂತ್ರಿ ಕೂಡ ಅದಾನಿ ಜೊತೆ ಇದ್ರು, ರಾಜಸ್ಥಾನ ಮುಖ್ಯಮಂತ್ರಿ ಕೂಡ ಇದ್ರು. ಇವರ ಭಾವ ಅದ್ರಲ್ಲೇ ಅದಾನಿ ಜೊತೆ ಪ್ರತಿನಿತ್ಯ ಕೂತ್ಕೊಂಡಿರೋ ಫೋಟೋ ಇದೆಯಲ್ಲ, ಆ ಫೋಟೋ ಎಲ್ಲ ನೋಡ್ಕೊಂಡು ಯಾರು ಇದು ಮಾಡ್ಲಿಕ್ಕಾಗುತ್ತಾ? ಇದಕ್ಕಿಂತ ಹಾಸ್ಯಾಸ್ಪದ ಇನ್ನೊಂದಿಲ್ಲ. ಆದ್ರಿಂದ ಏನು ರಾಹುಲ್ ಗಾಂಧಿ ಅವರು ಆಪಾದನೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅವರಿಗೆ ಕನ್ನಡ ಹಿಡಿದು ಡಾಕ್ಟರ್ ಒಂದ್ ನಿಮಿಷ, ನಾನು ನಿಮಗೂ ನನ್ನ ಟೆಕ್ನಿಕಲ್ ಟೀಮ್ ಇಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಆ ಆಡಿಯೋನ ಒಂಚೂರು ಸರಿ ಮಾಡಿ. ಅವಾಗ ಸರಿ ಕೇಳಿಸಿದೆ, ಅದನ್ನ ಒಂಚೂರು ಸರಿ ಮಾಡಿ. ನಾನು ನಿಮ್ಮ ಹತ್ರ ಬಂದು ಮಾತನಾಡ್ತೀನಿ. ಇವತ್ತು ಪ್ರಧಾನಿ ಉಲ್ಲೇಖ ಮಾಡಿದಂಥ ಅಂಶಗಳನ್ನ ನಿಮ್ಮ ಮುಂದೆ ಇರ್ತೀನಿ. ಹಾರ್ವರ್ಡ್ ಯೂನಿವರ್ಸಿಟಿ ಬಗ್ಗೆ ಒಲವಿದೆ ಕೆಲವ್ರಿಗೆ. ಇವತ್ತು ಹಾರ್ವರ್ಡ್ ಯೂನಿವರ್ಸಿಟಿ ಸಂಶೋಧನೆ ಮಾಡುತ್ತೆ, ಒಂದು ವರದಿ ಕೊಡುತ್ತೆ, ದ ರೈಸ್ ಆ್ಯಂಡ್ ಫಾಲ್ ಆಫ್ ಕಾಂಗ್ರೆಸ್, ಅದ್ರ ಬಗ್ಗೆ ಒಂದು ವರದಿ ಕೊಡುತ್ತೆ. ಇಲ್ಲಿ 2004ರಿಂದ 2014 ಆ ಒಂದು ದಶಕ ಏನಿತ್ತು, ಆ ದಶಕ ಒಂದು ಸ್ಕ್ಯಾಮ್ ಮತ್ತು ಹಿಂಸೆಗಳಿಂದ ತುಂಬಿದಂಥ ಒಂದು ದಶಕ ಆಗಿತ್ತು. ಇಲ್ಲಿ ಪ್ರತಿಯೊಂದು ಅವಕಾಶವನ್ನು ಕಳೆದುಕೊಂಡ್ಬಿಡ್ತು ಅವತ್ತಿನ ಸರ್ಕಾರ. ಹೀಗೆ ಸಾಕಷ್ಟು ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಆದರೆ ಪ್ರಶ್ನೆ ಇರೋದು, ರಿಪೋರ್ಟ್ ಕಾರ್ಡನ್ನು ಹಿಡಿದು ಕಾಂಗ್ರೆಸ್ಸಿನ ಪ್ರಶ್ನೆ ಮತ್ತು ಆರೋಪ, ಬರೀ ಕಾಂಗ್ರೆಸ್ ಅಂತಲ್ಲ ವಿಪಕ್ಷಗಳು ಅಂತ ಹೇಳ್ತಿದ್ದೀನಿ, TMC ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ವಿಪಕ್ಷಗಳ ಆರೋಪ ಮತ್ತು ಅದರ ತೀವ್ರತೆಯನ್ನು ಕುಗ್ಸಿದ್ರ ಪ್ರಧಾನಿ ಮೋದಿ ರಿಪೋರ್ಟ್ ಕಾರ್ಡ್ ಹಿಡಿದು. ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ಲೋಕಸಭೆ, ರಾಜ್ಯಸಭೆ ಆಲ್ಮೋಸ್ಟ್ ಪ್ರಜಾಪ್ರಭುತ್ವದ ದೇವಾಲಯಗಳು. ರೂಲಿಂಗ್ ಪಾರ್ಟಿ, ವಿಶೇಷವಾಗಿ ಆಡಳಿತದ ಚುಕ್ಕಾಣಿಯನ್ನು ಯಾರು ಹಿಡಿರ್ತಾರೆ ಅವರ ವೈಫಲ್ಯಗಳ ಮೇಲೆ ಬೆಳಕು ಚೆಲ್ಲ ಅಂತ ಒಂದು ಸಂಸ್ಥೆ. ಅಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಸದಸ್ಯರಿಗಿನ್ನ ವಿರೋಧ ಪಕ್ಷದ ಸದಸ್ಯರು ಏನು ಮಾತಾಡ್ತಾರೆ, ಏನು ತಪ್ಪುಗಳ ಮೇಲೆ ಬೆಳಕನ್ನು ಚೆಲ್ತಾರೆ, ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಕ್ರಿಯೆ ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರ ಬಂದ ದಿನದಿಂದಲೂ ಇದೆ. ಇವತ್ತು ನನ್ನ ಸ್ನೇಹಿತರು ಹೇಳಿದ್ರು, ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯ. ಇಟ್ ಈಸ್ ಎ ಟೆಕ್ನಿಕಲ್ ಥಿಂಗ್. ಅಂದರೆ ನೀವು ವಿಧಾನಸಭೆಗಳಲ್ಲಿ ರಾಜ್ಯಪಾಲರ ಭಾಷಣ ಇರುತ್ತೆ. ಪ್ರತಿ ವರ್ಷದ ವಿಧಾನಸಭೆಯ ಮೊದಲ ಜಂಟಿ ಅಧಿವೇಶನದ ಮೊದಲ ಭಾಷಣ ರಾಜ್ಯಪಾಲರಿರುತ್ತೆ. ಅದೇ ರೀತಿ ಕೇಂದ್ರದಲ್ಲಿ ಲೋಕಸಭೆ, ರಾಜ್ಯಸಭೆಯ ಮೊದಲ ದಿನದ ಅಧಿವೇಶನದ ಮೊದಲ ಭಾಷಣ ರಾಷ್ಟ್ರಪತಿಗಳದಿರುತ್ತೆ. ಇಲ್ಲೇನು ವಿಶೇಷ ಏನಂದರೆ, ಸರ್ಕಾರದ ಒಲವು ನಿಲುವುಗಳನ್ನ ತಮ್ಮ ಭಾಷಣದಲ್ಲಿ ಪ್ರಾಸ್ತಾವಿಕವಾಗಿ ಹೇಳುವಂಥ ಕೆಲಸವನ್ನು ಮಾಡಿಸ್ತಾರೆ ರಾಷ್ಟ್ರಪತಿಗಳ ಮೂಲಕ. ಇಲ್ಲಿ ಆ ಚರ್ಚೆ ಮೇಲೆ ವಂದನಾ ನಿರ್ಣಯದ ಚರ್ಚೆ ಅಂತೇಳಿ ತೊಗೋತಾರೆ. ನಾನು ಜನಕ್ಕೆ ಅರ್ಥ ಆಗಲಿನ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ವಂದನಾ ನಿರ್ಣಯ ಅಂತ ಚರ್ಚೆಗೆ ತೊಗೊಂಡಂಥ ಸಂದರ್ಭದಲ್ಲಿ ಯಾವ ವಿಷಯದ ಮೇಲೆ ಬೇಕಾದ್ರೂ ವಿಸ್ತಾರವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಅವರೇನು ವಂದನಾ ನಿರ್ಣಯದಲ್ಲಿ ಬರೀ ಅವ್ರ ಭಾಷಣಕ್ಕೆ ಸೀಮಿತವಾಗಿ ಚರ್ಚೆ ಆಗೋದಿಲ್ಲ. ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಥವಾ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಲೋಪಗಳು, ಸರ್ಕಾರದ ವೈಫಲ್ಯಗಳು, ರಾಜ್ಯ ಮಟ್ಟದಲ್ಲಿ ರಾಜ್ಯ ವಿಧಾನಮಂಡಲದ ಅಧಿವೇಶನದಲ್ಲಿ, ಕೇಂದ್ರ ಮಟ್ಟದಲ್ಲಿ ಕೇಂದ್ರದ ಲೋಕಸಭಾ ಮತ್ತು ರಾಜ್ಯಸಭಾ ಜಂಟಿ ಅಧಿವೇಶನದಲ್ಲಿ ಇದು ಚರ್ಚೆ ಆಗುತ್ತೆ. ಒಂದು ಸಲ ಭಾಷಣ ಆದಮೇಲೆ ಅದು ಲೋಕಸಭೆ ಬೇರೆ ಆಗುತ್ತೆ, ರಾಜ್ಯಸಭೆ ಬೇರೆ ಬೇರೆ ಚರ್ಚೆ ಮಾಡ್ತಾರೆ. ಇವತ್ತು ಆ ಸಂದರ್ಭದಲ್ಲಿ
ಈ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರ್ತಕ್ಕಂಥ ಅದಾನಿರವರ ವಿಷಯದ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಸನ್ಮಾನ್ಯ ರಾಹುಲ್ ಗಾಂಧಿರವರು ಮಾಡಿದ್ದಾರೆ. ಸುಮಾರು 52 ನಿಮಿಷಗಳ ಅವರ ಭಾಷಣದ ಅವಧಿನಲ್ಲಿ ಅವ್ರು ಮಾಡಿದಂಥ ಕೆಲವು ವಿಷಯಗಳ ಪ್ರಸ್ತಾಪವನ್ನು ಬಹುತೇಕ ಭಾರತೀಯ ಜನತಾ ಪಕ್ಷದ ಯೂಶುವಲ್ ಅವರು ಪಾಪ ಮೈಗೆ ಯಾವಾಗಲೂ ಎಣ್ಣೆ ಹಚ್ಕೊಂಡು ಓಡಾಡ್ತಾರೆ BJPಯವರು. ಅವ್ರು ಮಾಡಿದಂಥ ಆರೋಪಗಳಿಗೆ ಉತ್ತರ ಕೊಡೋ ಬದಲು ಅದನ್ನು ಟೆಕ್ನಿಕಲ್ ಪಾಯಿಂಟ್ಗಳು ಎತ್ತಿ ಸುಮಾರು 18 ಅವರ ಸ್ಟೇಟ್ಮೆಂಟ್ಗಳನ್ನ ಭಾಷಣದಿಂದ ಅಧಿಕೃತವಾಗಿ ತೆಗೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ರಾಹುಲ್ ಗಾಂಧಿರವರು ಭಾಳ ಮೆಚ್ಯೂರ್ಡಾಗಿ ಒಂದು ಹೇಳಿಕೆಯನ್ನು ಮಾಡಿದ್ರು. ನೀವು ನನ್ನ ಪದಗಳನ್ನ ಕಡತದಿಂದ ತೆಗೆಸ್ಬೋದು, ಆದರೆ ಪ್ರಜಾಪ್ರಭುತ್ವದಲ್ಲಿ ಜನರ ಭಾವನೆಗಳನ್ನ ನೀವು ಧಿಕ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅವರು ಕೆಲವು ಗಂಭೀರವಾದಂಥ ವಿಷಯಗಳನ್ನ ಎತ್ತಿದ್ದಾರೆ. ಸನ್ಮಾನ್ಯ ಮೋದಿರವರು ಪ್ರಧಾನಿಯಾದ ಮೊದಲ ದಿನದಿಂದ ಇಲ್ಲಿಯವರೆಗೆ ಅದಾನಿಯವ್ರ ಜೊತೆ ಯಾವ ರೀತಿ ವೈಯಕ್ತಿಕ ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ, ಅದಾನಿಯವ್ರ ಜೊತೆ ಯಾವ ರೀತಿ ಇವರು ಪಾಶ್ಚಾತ್ಯ ದೇಶಗಳಿಗೆ ವಿಮಾನ ಪ್ರಯಾಣವನ್ನು ಜಂಟಿಯಾಗಿ ಮಾಡಿದ್ರು, ಮತ್ತು ಯಾವ್ಯಾವ ಕಂಪ್ನಿಗಳಿಗೆ ಅವರು ಯಾವ್ಯಾವ ವ್ಯಾಪಾರ ವಹಿವಾಟುಗಳಿಗೆ ಇವರು ಬೆಂಬಲವನ್ನು ಕೊಟ್ಟಿದ್ದಾರೆ, ಶ್ರೀಲಂಕಾದ ಒಬ್ಬ ಸಚಿವ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರು ಮೋದಿರವರ ಮೇಲೆ ಏನಕ್ಕೆ ಆರೋಪವನ್ನು ಮಾಡಿದ್ರು, ಇವತ್ತು ಇಡನ್ಬರ್ಗ್ ಕೊಟ್ಟಿರ್ತಕ್ಕಂಥ 106 ಪುಟಗಳ ವರದಿನಲ್ಲಿರ್ತಕ್ಕಂಥ ಎತ್ತಿರ್ತಕ್ಕಂಥ 88 ಪ್ರಶ್ನೆಗಳಿಗೆ ಅದಾನಿ ಉತ್ತರ ಕೊಡದಲ್ಲೇ ಯಾಕೆ ಪಲಾಯನ ಮಾಡ್ತಾ ಇದ್ದಾರೆ, ಇಂಥ ಅನೇಕ ಗಂಭೀರ ವಿಷಯಗಳನ್ನ ಎತ್ತಿದ್ದಾರೆ. ಇಲ್ಲಿ ಸನ್ಮಾನ್ಯ ಮೋದಿರವರು ಅವರು ಇದುವರೆಗೂ ನಂದೇನೋ ಇಷ್ಟು 56 ಇಂಚು 58 ಇಂಚು ಗೊತ್ತಿಲ್ಲ, ನಾವ್ಯಾವತ್ತೂ ಅಳತೆ ಮಾಡಿಲ್ಲ ಕಾಂಗ್ರೆಸ್ನವರು, ಎಷ್ಟು ಇಂಚಿನ ಎದೆ ಇದೆ ಗೊತ್ತಿಲ್ಲ, ಉತ್ತರ ಕೊಡೋಕ್ಕಾಗ್ದಲೇ ಪಲಾಯನ ಮಾಡೋವಂಥದ್ದು, ಮತ್ತು ರಾಷ್ಟ್ರಪತಿಗಳ ವಂದನಾ ನಿರ್ಣಯದಲ್ಲಿ ಇಂದಿನ ಸರ್ಕಾರಗಳ ಅವ್ಯವಹಾರಗಳ ಬಗ್ಗೆ ಅಥವಾ ಸ್ಕ್ಯಾಮ್ಗಳ ಬಗ್ಗೆ ಚರ್ಚೆ ಮಾಡಿ ಅದಾನಿ ಹೆಸರನ್ನು ಪ್ರಸ್ತಾಪ ಮಾಡಿದ್ರೆ ಜನರನ್ನು ಹಾದಿ ತಪ್ಪಿಸುವಂಥ ಕೆಲಸವನ್ನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದಾರೆ. ಭಾಳ ದುರಂತ. ಅಂದರೆ ಕಾಂಗ್ರೆಸ್ ಹೇಳ್ತಿರೋದೇನಂದರೆ ರಮೇಶ್ ಬಾಬು ಅವರೇ, ಈಗ ಅದಾನಿಯ ಒಂದು ಮೀಟಿಯಾರಿಕ್ ರೈಸ್ ತ್ವರಿತವಾದ ಈ ಬೆಳವಣಿಗೆ ಏನಾಗೋಯ್ತು, ಇದಾಗಿದ್ದು ಬರೀ BJP ಅವಧಿಯಲ್ಲಿ. ಹಂಗಾಗಿ BJP ಸರ್ಕಾರ ಮತ್ತು ಪಕ್ಷ ಅದಾನಿಗೆ ಬೆಂಬಲವಾಗಿ ನಿಂತಿದೆ, ಅನುಕೂಲ ಮಾಡಿಕೊಡ್ತಿದೆ, ಇದೇನ ಆರೋಪ ಕಾಂಗ್ರೆಸ್ದು? ಸನ್ಮಾನ್ಯ ರಾಹುಲ್ ಗಾಂಧಿರವರು ನಿನ್ನೆ ದಿನ ಪಾರ್ಲಿಮೆಂಟಲ್ಲಿ 52 ನಿಮಿಷ ಮಾತಾಡೋಂಥ ಮಾತುಗಳನ್ನ ಅನೇಕ ವಿರೋಧ ಪಕ್ಷಗಳು ಎಂಡಾಸ್ ಮಾಡಿದ್ದಾವೆ. ಇಟ್ ಈಸ್ ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಆರ್ ರಾಹುಲ್ ಗಾಂಧಿ ಸ್ಟ್ಯಾಂಡ್. ಈ ದೇಶದಲ್ಲಿ ಏನು ಅದಾನಿ ಮೂಲಕ BJP ನಡೆಸ್ತಿರ್ತಕ್ಕಂಥ ಅವ್ಯವಹಾರಗಳನ್ನ ಬಯಲುಗಳ ನಿಟ್ಟಿನಲ್ಲಿ ಒಂದು ಜಂಟಿ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿ ಅಥವಾ ನ್ಯಾಯಾಂಗ ತನಿಖೆಗೆ ಅವಕಾಶವನ್ನು ಕೊಡಿ ಅಂತ ಕೇಳುವಂಥ ಮೂಲಭೂತ ಪ್ರಶ್ನೆಯನ್ನು ಎಲ್ಲ ವಿರೋಧ ಪಕ್ಷಗಳ ಪರವಾಗಿ ಇವತ್ತು ರಾಹುಲ್ ಗಾಂಧಿಯವರು ಎತ್ತಿದ್ದಾರೆ. ಈ ಧ್ವನಿಗೆ ಪೂರಕವಾಗಿ ಸ್ಪಂದನೆ ಕೊಡಬೇಕಾಗಿದ್ದಂಥ ಕೇಂದ್ರ ಸರ್ಕಾರ ಇವತ್ತು ಬೇರೆ ಬೇರೆ ಪಾರ್ಲಿಮೆಂಟ್ ಮೆಂಬರ್ಗಳ ಕೈಲಿ ಡಿಫೆನ್ಸ್ ಮಾಡಿಸ್ಕೊಂಡು ಪಲಾಯನ ಮಾಡುವಂಥ ಕೆಲಸವನ್ನು ಮೋದಿರವರು ಮಾಡ್ತಾ ಇದ್ದಾರೆ. ಅಲ್ಲ ಸರ್ ನನ್ನ ವೀಕ್ಷಕರಿಗಾಗಿ ಯಾಕೆ ಇದನ್ನ BJPಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕನೆಕ್ಟ್ ಮಾಡಲಾಗ್ತಿದೆ ಅಂತ ಒಮ್ಮೆ ವಿವರಿಸ್ಬೋದಾ? ಖಂಡಿತ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ನಾವೇನೋ ಕಂಪ್ನಿ ಅಫೇರ್ಸ್ ಅಂತ ಕರಿತೀವಿ, ಒಂದು ಕಂಪ್ನಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ವ್ಯವಹಾರಗಳು ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರ್ತವೆ. ಯಾವುದೇ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಇರ್ಬೋದು, ಆ ಕಂಪ್ನಿ ತನ್ನ ವ್ಯವಹಾರಗಳನ್ನಿರ್ಬೋದು, ಪಬ್ಲಿಕ್ ಶೇರ್ ಬಿಡುಗಡೆ ಮಾಡುವಂಥದ್ದು ಇರ್ಬೋದು, ಅಥವಾ ಟೆಂಡರ್ಗಳಲ್ಲಿ ಭಾಗವಹಿಸೋದಂಥದ್ದು ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಾಕ್ಟ್ ತೊಗೊಳ್ಳೋಂಥದ್ದು ಇರ್ಬೋದು, ಅಥವಾ ವಿದೇಶಗಳಲ್ಲಿ ಗುತ್ತಿಗೆಗಳನ್ನ ಪಡ್ಕೊಳ್ಳೋಂಥದ್ದು ಇರ್ಬೋದು, ಇವೆಲ್ಲವೂ ಸಹ ಅಂಡರ್ ದ ಮಾನಿಟರ್ ಸಿಸ್ಟಮ್ ಆಫ್ ಸೆಂಟ್ರಲ್ ಗೌರ್ನಮೆಂಟ್. ಇಲ್ಲಿ ಅದಾನಿ ಗ್ರೂಪು 2014ರಲ್ಲಿ ಅಂದರೆ UPA ಸರ್ಕಾರದಲ್ಲಿ ಅವರ ಬಂಡವಾಳ ಎಷ್ಟಿತ್ತು, ವ್ಯವಹಾರ ಎಷ್ಟಿತ್ತು, ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ. ಭಾಳ ಪ್ರಮುಖವಾಗಿ ಸನ್ಮಾನ್ಯ ನರೇಂದ್ರ ಮೋದಿರವರು ಗುಜರಾತ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರಿಂದ ಪರೋಕ್ಷವಾಗಿ ಪಡ್ಕೊಂಡಂಥ ಸಹಾಯಗಳು, ಮತ್ತು ಇನ್ ಟರ್ನ್ ಇವರು ಪಾರ್ಲಿಮೆಂಟ್ ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದಂಥ ಒಡನಾಟ, ಇವರು ಪ್ರೈಮ್ ಮಿನಿಸ್ಟರ್ ಆದ ಮೊದಲನೇ ದಿನವೇ ಅದಾನಿರವರ ಚಾರ್ಟೆಡ್ ಫ್ಲೈಟಲ್ಲಿ ಮಾಡಿದಂಥ ಸಂಚಾರ, ಇವತ್ತಿನವರೆಗೂ ಇವರು ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅದಾನಿ ಜೊತೆ ಹೋದಂಥದ್ದು, ಇವರ ಇನ್ಫ್ಲೂಯೆನ್ಸ್ ಕಾರಣಕ್ಕೆ ಶ್ರೀಲಂಕಾ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಅವ್ರು ಪಡ್ಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ಗಳಿರ್ಬೋದು, ಇವೆಲ್ಲವೂ ಸಹ ಅನುಮಾನಾಸ್ಪದವಾಗಿದೆ. ಭಾರತದಲ್ಲಿ ಅನೇಕ ದೊಡ್ಡ ದೊಡ್ಡ ಕಂಪ್ನಿಗಳಿದೆ, ಆ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಯಾವ ಆರೋಪನೂ ಬಂದಿಲ್ಲ. ಇವರು ದಿಢೀರ್ ಅಂತೇಳಿ 8 ವರ್ಷದಲ್ಲಿ, ನಾಟ್ 10 years, 8 ವರ್ಷದಲ್ಲಿ ಇವರು ಬೆಳೆದು ಬಂದಂಥ ರೀತಿ, ಪಡ್ಕೊಂಡಿರೋಂತಹ ವಹಿವಾಟು, ಹಣಕಾಸಿನ ವಹಿವಾಟು, ಇವೆಲ್ಲವಕ್ಕೂ ಕುಮ್ಮಕ್ಕಾಗಿ ನಿಂತಿರ್ತಕ್ಕಂಥ ಆರೋಪ ಇವತ್ತು ಪ್ರಧಾನಮಂತ್ರಿ ಮೇಲೆ ಇದೆ. ಇದನ್ನ ಒಂದು ತನಿಖೆಗೆ ಹೇಳಿಸುವಂಥ ಧೈರ್ಯ ಇಲ್ಲ ಅಂದ್ರೆ ನೀವು ಸುಮ್ಮನೆ ಹಿಂದೆ ಯಾವುದೋ ಆರೋಪ ಇತ್ತು, ಕಾಂಗ್ರೆಸ್ ಸ್ಕ್ಯಾಂಡಲ್ ಇತ್ತು, ಅದು ದೇಶನೇ ನೋಡಿದೆ, ಇದೇನು ಹೊಸದಿಲ್ಲ. ಆಯ್ತು, ನಾನು ಸ್ಕ್ಯಾಂಡಲ್ಗಳೆಲ್ಲ ಅದೆಲ್ಲ. ರಮೇಶ್ ಬಾಬು ಸರ್, ನಾನು ಗಿರಿಧರ್ ಉಪಾಧ್ಯಾಯ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬಿಟ್ಬಿಡ್ತೀನಿ, ಬಟ್ ನಿಮ್ ಗಮನಕ್ಕೂ ಒಂದಷ್ಟು ವಿಷಯ ತರ್ತೀನಿ. ಅಲ್ಲ, ಒಂದ್ ನಿಮಿಷ ಡಾಕ್ಟ್ರು, ಒಂದ್ ನಿಮಿಷ.
ನಾನು ಅನ್ಕೊಂಡೆ ಈ ತರ ಇಷ್ಟು ದೊಡ್ಡ ವಿವಾದವಾಗಿ ಬೆಳೆದ್ ಬಿಟ್ಟಿದ್ಯಪ್ಪ, ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಒಂದಷ್ಟು ಬೇಸಿಕ್ ರಿಸರ್ಚ್ ಮಾಡಿದೆ. ಒಂದು ವೆಬ್ಸೈಟ್ ಹೇಳುತ್ತೆ, ಭಾಳ ಕ್ರೆಡಿಬಲ್ ವೆಬ್ಸೈಟು, ಮತ್ತು ಅದು ಕೂಡ ಇಟ್ ಈಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡು, ಭಾಳ ಇತಿಹಾಸ ಇರುವಂಥದ್ದು. ಆ ವೆಬ್ಸೈಟ್ ಕೂಡ ನಾನು ನಿಮಗೆ ಹೇಳಬಲ್ಲೆ. ಅದರಲ್ಲಿ ಹೇಳ್ತಾರೆ, ಭಾಳ ಸ್ಪಷ್ಟ ಇದೆ. 2007ರಲ್ಲಿ ಅದಾನಿ 13ನೇ ಶ್ರೀಮಂತ, 2011ರಲ್ಲಿ 7ನೇ ಶ್ರೀಮಂತ ಇಡೀ ಪ್ರಪಂಚದಲ್ಲಿ. ಅದಾನಿಗೆ UPA ರೂಲಲ್ಲಿ 21,000 ಕೋಟಿಗೂ ಜಾಸ್ತಿ ಮೊತ್ತದ ಪ್ರಾಜೆಕ್ಟ್ಗಳು ಸಿಕ್ಕಿದೆ. ಟೋಟಲ್ ಆಗಿ ಈ ಅದಾನಿ ಅವರ ಒಂದು ಸಂಪತ್ತು 2011ರಲ್ಲಿ ನಿಯರ್ಲಿ ಡಬಲ್ ಆಗೋಗುತ್ತೆ, 33,000 ಕೋಟಿಗೆ. ಯಾರ್ಯಾರು ಸರ್ಕಾರಗಳಿದ್ವು ಈಗ? ನಾನು ಕೇಳೋದು, ಇಂಡಸ್ಟ್ರಿಯಲಿಸ್ಟು ಅವ್ನು ಮಾಡೋ ನಿರ್ಧಾರ, ಅವ್ನು ಯಾವ್ಯಾವ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಹಾಕಿ ತನ್ನ ಸಂಪನ್ಮೂಲಗಳನ್ನು ಬಳಸ್ಕೊಂಡು ದುಡಿಮೆಗೆ ಮುಂದಾಗ್ತಾನೆ, ಅದು ನಿರ್ಧಾರ ಮಾಡುತ್ತೆ ವೆದರ್ ಈ ಗ್ರೋಸ್, ವೆದರ್ ಈ ಮೇಕ್ಸ್ ಪ್ರಾಫಿಟ್ ಆರ್ ನಾಟ್. ಸರ್ಕಾರಗಳಿಗೆ ಅದರ ಕ್ರೆಡಿಟ್ ಅಥವಾ ಅದರ ಬ್ಲೇಮ್ ಕೊಡೋದ್ರ ಹಿಂದೆ ಒಂದು ಲಾಜಿಕಲ್ ರೀಸನ್ ಇರಬೇಕು. ಅವತ್ತಿನ ದಿನ ಡಬಲ್ ಆಗೋಯ್ತಲ್ಲ ವೆಲ್ತು. ಅವತ್ತು ಅದಾನಿ UPA ಪರ ಇದ್ರು, UPA ಇವ್ರ ಬೆನ್ನಿಗೆ ನಿಂತಿದ್ರು ಅಂತ ನಾವು ಅನ್ಕೋಬೇಕಾ? ನಾನು ಪ್ಯೂರ್ಲಿ ಫ್ರಮ್ ಅ ಬಿಸ್ನೆಸ್ ಮ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ, ಒಬ್ಬ ಇಂಡಸ್ಟ್ರಿಯಲಿಸ್ಟಿನ ಪಾಯಿಂಟ್ ಆಫ್ ವ್ಯೂ ಇಂದ ಮಾತನಾಡ್ತಿದ್ದೇನೆ ನನ್ನ ವೀಕ್ಷಕರಿಗಾಗಿ. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರು ಈಗ ರಮೇಶ್ ಬಾಬು ಅವರು ಏನು ಹೇಳಿದ್ದಾರೆ, ಈ ತಕ್ಷಣದ ಒಂದು ಬೆಳವಣಿಗೆ ಆಗೋಯ್ತು. ಪ್ರಧಾನಿ ಮೋದಿ ಅವರು ಪ್ರೈವೇಟ್ ಜೆಟ್ಟಲ್ಲಿ ಓಡಾಡ್ತಾರೆ. ಪ್ರಧಾನಿ ಮೋದಿ ಅವರು ಅವ್ರನ್ನ ಡ್ಯಾವೋಸ್ ಕರ್ಕೊಂಡು ಹೋದ್ರು. ಅವ್ರ ಹಿಂದಿನ ಸಾಲದಲ್ಲಿ ನಿಂತಿರೋ ಫೋಟೋಗಳು ಇವತ್ತಿಗೂ ಇದೆ. ಈ ಆರೋಪಗಳಿಗೆ ಅವರೊಬ್ಬರೇ ಇರ್ಲಿಲ್ಲ, ಇನ್ನೂ ಬೇರೆ ಬೇರೆ ಇಂಡಸ್ಟ್ರಿಯಲಿಸ್ಟ್ ಕೂಡ ಇದ್ರು ಅನ್ನೋದನ್ನ ಗಮನಿಸಬೇಕು. ಆಮೇಲೆ ಭಾರತ ಎಷ್ಟು ಪ್ರಭಾವಶಾಲಿ ಆಗಿದೆ ಅಂತ ರಾಹುಲ್ ಗಾಂಧಿ ನಿನ್ನೆ ಒಪ್ಕೊಂಡಿದ್ದಾರೆ. ಇವತ್ ಮೋದಿ ಅದನ್ನ ತಮ್ಮ ಭಾಷಣದಲ್ಲೇ ಹೇಳಿದ್ರು. ಯಾವುದೋ ಆಸ್ಟ್ರೇಲಿಯಾ, ಯಾವುದೋ UAE ಅದರ ಪ್ರಾಜೆಕ್ಟಿಗೆ ಅದಾನಿನೇ ತಗೊಳ್ಬೇಕು ಅಂತ ನಮ್ಮ ಭಾರತ ಪ್ರೆಷರ್ ಹಾಕಿ ಅವ್ರನ್ನ ಅಲ್ಲಿ ಆ ಒಂದು ಪ್ರಾಜೆಕ್ಟ್ ಅನ್ನು ತಗೊಳ್ಬೇಕು ಅಂತ ಮಾಡ್ಬೇಕಾದ್ರೆ ಮೋದಿ ಎಷ್ಟು ಶಕ್ತಿಶಾಲಿ ಅನ್ನೋದು ಗೊತ್ತಾಗುತ್ತೆ. ಒಂದ್ ರೀತಿ ರಾಹುಲ್ ಗಾಂಧಿನೇ ಒಪ್ಕೊಂಡಾಗಿದೆ ಭಾರತ ಒಂದು ಪ್ರಭಾವಶಾಲಿ ದೇಶವಾಗಿ ಮುಂದೆ ಬರ್ತಾ ಇದೆ ಅಂತ ಹೇಳಿ. ಅಲ್ಲ ಸ್ವಾಮಿ, ಯಾವುದೋ ವಿದೇಶದ ಯಾವುದೋ ಪ್ರಾಜೆಕ್ಟಿಗೋಸ್ಕರ 25 ಜನ ಅಲ್ಲಿ ಟೆಂಡರ್ ಹಾಕಿ ಆ ಟೆಂಡರ್ ಅಲ್ಲಿ ಪಾಸ್ ಮಾಡ್ಕೊಂಡು ಯಾರೋ ಒಬ್ರು ಅತಿ ಕಮ್ಮಿ ಇದ್ ಮಾಡಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿನ ಇದು ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ನಾವು ಬೈತಾ ಇದೀವಿ ಅಂತ ಹೇಳಿದ್ರೆ, ನಾವು ಕಾರ್ಪೊರೇಟ್ ಅವ್ರ ಜೊತೆ ಓಡಾಡೋದಿಲ್ಲ ಹೇಳಿ. ನಾನ್ ನಿಮಗೆ ಒಂದೇ ಒಂದ್ ಕೇಳ್ತೀನಿ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೋ ಹೊತ್ತಿಗೆ ಧೀರುಭಾಯಿ ಅಂಬಾನಿ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಬಂಕ್ ಕೆಲಸ ಮಾಡ್ತಾ ಇದ್ರು. ಅವ್ರು ಪ್ರಪಂಚದ 6ನೇ ದೊಡ್ಡ ಶ್ರೀಮಂತ ಆಗ್ತಾರಲ್ಲ UPA ಸರ್ಕಾರ ಸಂದರ್ಭದಲ್ಲಿ. ಹಾಗಾದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರದಿಂದನೇ ಅವ್ರು ಅಷ್ಟು ಉದ್ಧಾರ ಆಗಿರೋದು ಅಂತ ಹೇಳೋದಾ? ಒಂದು ಇಂಡಸ್ಟ್ರಿಯಲಿಸ್ಟ್ ಅಂತಕ್ಕಂಥದ್ದು ತಾನು ಹೂಡಿಕೆ ಮಾಡಿರೋ ಹಣದಲ್ಲಿ ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ಮೇಲ್ ಹೋದಂತ ಸಂದರ್ಭದಲ್ಲಿ ಮೇಲೆ ಹೋಗ್ತಾರೆ. ಇವಾಗ ಒಂದು ವಾರದ ಹಿಂದೆ ನೀವೇ ನೋಡಿ ಏನಾಗಿತ್ತು, ಅವ್ರ ಶೇರ್ ಮಾರ್ಕೆಟ್ ಡೌನ್ ಆಗಿ ಅವ್ರದ್ದು ಎಷ್ಟೋ ಸ್ಥಾನಕ್ಕೆ ಹೋಗಿದ್ರು. ಆದ್ರೆ 3 ದಿನದಲ್ಲಿ ಶೇರ್ ಮಾರ್ಕೆಟ್ ತಿರುಗಿ 50,000 ಕೋಟಿ ರೂಪಾಯಿ ಹೆಚ್ಚಾಗಿದೆ ಅದಾನಿ ಆದಾಯದಲ್ಲಿ. ಹಾಗಾದ್ರೆ ಅದಕ್ಕೆ ಕಾರಣ ಯಾರು? ಮೋದಿನ? ಇಂಥ ಹಾಸ್ಯಾಸ್ಪದ ವಿಚಾರವನ್ನ ರಾಹುಲ್ ಗಾಂಧಿನೇ ಮಾತಾಡ್ಬೇಕು, ಬೇರೆ ಯಾರು ಮಾತಾಡಲ್ಲ. ಅಲ್ಲ ಸರ್, ಇಷ್ಟೆಲ್ಲ ಹೇಳ್ತಿದ್ದೀರಾ. ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ರಚನೆಗೆ ಮತ್ತೆ ಅವರ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ನಿಖಿಲ್ ಜೋಶಿ ಅವರೇ, ಈ ಶೇರ್ ಮಾರ್ಕೆಟ್ ಈಕ್ವಿಟಿಗೆ ಸಂಬಂಧಪಟ್ಟಾಗಿ ದೇರ್ ಆರ್ ರೆಗ್ಯುಲೇಟರಿ ಬಾಡೀಸ್, ಸೆಬಿ ಆಗಿರ್ಲಿ ಬೇರೆ ರೆಗ್ಯುಲೇಟರಿ ಬಾಡೀಸ್ ಆಗಿರ್ಲಿ, ಅವರು ತನಿಖೆ ಮಾಡಿ ಅದರಿಂದ ಏನು ತಾತ್ಪರ್ಯ ಬರುತ್ತೋ, ಏನು ಹೊರಗಡೆ ಬರುತ್ತೋ ಅದಕ್ಕೆ ಕಾದು ನಿಲ್ಲಬೇಕು ಸ್ವಲ್ಪ ದಿನ. ಒಂದು ಸರ್ಕಾರ ಏನು ಮಾಡಕ್ಕಾಗೋದಿಲ್ಲ. ಶೇರ್ ಮಾರ್ಕೆಟ್ ಇಟ್ ಇಸ್ ಆಲ್ಸೋ ಗವರ್ನ್ಡ್. ಆಯ್ತಾ, ಒಂದ್ ನಿಮಿಷ. ಅದಾದ್ಮೇಲೆ there are agencies like SEBI, Securities and Exchanges. Regulatory bodies are very strong. They will come out with the right decision at the right time. ಅಲ್ಲ ಈಗ ಫ್ರಮ್ ಅ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ನೀವು ಹೇಳೋದು ಸರಿ ಇದೆ. ದೇರ್ ಆರ್ ಏಜೆನ್ಸೀಸ್ ಲೈಕ್ SEBI, ಶೇರ್ ಮಾರ್ಕೆಟ್ ಇಸ್ ರೆಗ್ಯುಲೇಟೆಡ್, ಇದೆಲ್ಲ ಅದ್ರ ಮೇಲೂ ಒಂದು ಮೇಲ್ವಿಚಾರಣೆಯ ವ್ಯವಸ್ಥೆ ಇದೆ. ಬಟ್ ಸರ್ಕಾರದ ಒತ್ತಡದಲ್ಲಿ ಕೆಲವೊಂದಷ್ಟು ಹೇಳಿಕೆಗಳು ಅಥವಾ ನಿಲುವನ್ನ ತಗೊಂಡಿಲ್ಲ ಅನ್ನೋ ವಿಶ್ವಾಸ ನಮ್ಮಂತ ಸಾಮಾನ್ಯರಲ್ಲಿ ಮೂಡಿಸ್ಬೇಕಲ್ಲ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರೇ. ಅದು ಹೇಗಪ್ಪ ಆಗುತ್ತೆ? ಜನಪ್ರತಿನಿಧಿಗಳ ಮೂಲಕನೇ ಈ ತನಿಖೆಯ ಒಂದು ಭಾಗದಲ್ಲಿ ಅವರು ಭಾಗವಹಿಸ್ಬಿಟ್ರೆ ಆಗ್ಬೋದಾ? ಅಲ್ಲ, JPC ಕೊಡಲ್ಲ ಅಂತ ಯಾರು ಹೇಳಿದ್ರು? ಕೊಡ್ತೀವಿ ಅಂತ ಹೇಳಿಲ್ಲ, ಅಲ್ಲಿರೋದು ಪಾಯಿಂಟ್ ಅಂತ. ಈಗ ರಮೇಶ್ ಬಾಬು ಅವ್ರನ್ನ ಕೇಳಿ, ನೀವು ಕೊಡಲ್ಲ ಅಂತ ಹೇಳಿಲ್ಲ, ಕೊಡ್ತೀವಿ ಅಂತ ಹೇಳಿಲ್ಲ ಅಂತ. 2 ದಿನ ಯಾರಾದ್ರೂ ಏನಾದ್ರೂ ಮಾತಾಡಿದ್ರ? ದೇಶದ ಬಡವರ ಬಗ್ಗೆ ಮಾತಾಡ್ತಕ್ಕಂತ ಈ ವಿರೋಧ ಪಕ್ಷಗಳು ಯಾವ ನೈತಿಕತೆ ಇದೆ? ಒಂದು ಬಜೆಟ್ ಅನ್ನು ಕೊಡ್ತಾರೆ, ಆ ಬಜೆಟ್ ಬಗ್ಗೆ ಒಂದು ಸೆಂಟೆನ್ಸ್ ಯಾರಾದ್ರೂ ಮಾತಾಡಿದ್ರ 2 ದಿನದಲ್ಲಿ ಅನ್ನೋದನ್ನ ನೀವು ಅರ್ಥ ಮಾಡ್ಬೇಕು.
ದೇಶದ ಜನರು ಯಾವ ರೀತಿ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು. ಆಯ್ತು ನಜ್ಮಾ, ಈಗ ನೀವು ಕೇಂದ್ರದಲ್ಲಿ ನೀವು ಯಾವ ಪ್ರಾಬಲ್ಯ ಅಂತ ಹೊಂದಿಲ್ಲದೆ ಇರ್ಬೋದು, ಬಟ್ ರಾಜ್ಯ ಮಟ್ಟದಲ್ಲೇ ನಿಮ್ಮ ಪಕ್ಷದ ಕೆಲ ಹಿರಿಯ ನಾಯಕರಿಗೂ ಇಲ್ಲಿನ ಉದ್ಯಮಿಗಳ ಜೊತೆ ಒಂದು ಒಳ್ಳೆ ಸಂಬಂಧ ಇರ್ಬೋದು. ನೀವು ಯಾರ್ದೋ ಒಬ್ರು ಹೆಲಿಕಾಪ್ಟರ್ ಬಳಸ್ತೀರಿ, ನೀವು ಯಾರ್ದೋ ಒಬ್ರು ಸೂಪರ್ ಜೆಟ್ನ ಬಳಸ್ತೀರಿ, ಅಂದ್ರೆ ನಿಮ್ಮ ಪಕ್ಷದ ನಾಯಕರು. ಹಂಗಂದ್ಬಿಟ್ಟು ನೀವು ಅವ್ರಿಗೆ ಬೆನ್ನಿಗೆ ನಿಂತ್ಬಿಟ್ಟಿದ್ದೀರಿ ಅಥವಾ ಅವ್ರು ನಿಮ್ಮ ಬೆನ್ನಿಗೆ ನಿಂತ್ಬಿಟ್ಟಿದ್ದಾರೆ ಅಂತನಾ? ಅಲ್ಲ, ಇಲ್ಲಿ ಪ್ರಶ್ನೆ ಆಗ್ತಾ ಇರೋದು ಅಥವಾ ವಿರೋಧ ಪಕ್ಷಗಳು ಪ್ರಶ್ನೆಯನ್ನ ಯಾಕೆ ಮಾಡ್ತಾ ಇದ್ದಾವೆ ಅಂತ ಅಂದ್ರೆ, ಈ ಮೋದಿ ಅವರು ಕೊಟ್ಟಂತಹ ಒಂದು ದೊಡ್ಡ ವಿಶ್ಲೇಷಣಾತ್ಮಕ ಭಾಷಣ ಏನಿದೆ, ವಿಶ್ಲೇಷಣಾತ್ಮಕ ಹೇಳಿಕೆ ಏನಿದೆ, ಇದು ನನಗಂತೂ ಒಬ್ಬ ಕಾಮನ್ ಲೇಮನ್ ಆಗಿ ಯೋಚನೆ ಮಾಡೋದಾದ್ರೆ ನನಗನ್ನಿಸ್ತು ಅದಾನಿ ಅಂದ್ರೆ ಇಂಡಿಯಾ, ಅದಾನಿ ಅಂದ್ರೆ ಬಿಜೆಪಿ ಅನ್ನೋ ತರಹಕ್ಕೆ ಮೋದಿ ಯೋಚನೆ ಮಾಡ್ತಾ ಇದ್ದಾರೇನೋ ಅಂತ ನನಗನ್ನಿಸ್ತು. ನೀವು ಒಂದು ಫೋಟೋ ತೋರಿಸಿದ ತಕ್ಷಣ ಪ್ರಧಾನಿ ಅದಕ್ಕೆ ಉತ್ತರ ಕೊಡ್ಬೇಕು ಅನ್ನೋ ನಿರೀಕ್ಷೆ ಸರಿ ಇದೆಯಾ? ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. ನನ್ಗೆ ಇವತ್ತು ಕಾಳಜಿ ಇರೋದು ಅವ್ರು ಜೆಟ್ಟಲ್ಲಾದ್ರೂ ಓಡಾಡ್ಕೊಳ್ಳಿ, ಬಸ್ಸಲಾದ್ರೂ ಓಡಾಡ್ಕೊಳ್ಳಿ, ಇಲ್ಲ ತೊಡೆ ಮೇಲಾದ್ರೂ ಕೂರಿಸ್ಕೊಳ್ಳಿ. ಆದ್ರೆ ಇವತ್ತು ಆ ಅದಾನಿಯ ಕಡೆಯಿಂದ, ಇವರ ಕೃಪಾಪೋಷಿತ ಅದಾನಿಯ ಕಡೆಯಿಂದ SBI ನಲ್ಲಿ 27,000 ಕೋಟಿ, PNB ನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ 5,500 ಕೋಟಿ, ನ್ಯಾಷನಲ್ ಬ್ಯಾಂಕ್ ನಲ್ಲಿ 7,000 ಕೋಟಿ, ಒಟ್ಟಾರೆಯಾಗಿ LIC ನಲ್ಲಿ ಅದಾನಿ ಗ್ರೂಪ್ ಇಂದ 36,474 ಕೋಟಿ ಡೆಬ್ ಮತ್ತೆ ಇದಿದೆ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರುವಂತದ್ದು ಯಾರೋ ಅಲ್ಲಿ ಕೂತ್ಕೊಳ್ಳುವಂತ ಪಾರ್ಲಿಮೆಂಟ್ ಮೆಂಬರ್ಗಳಿಗಲ್ಲ. ಇಷ್ಟೆಲ್ಲ ಈ ಹಣ ಯಾರ್ದು? ಈ ಹಣ ಅಲ್ಲಿ ಅದಾನಿ ಗ್ರೂಪ್ಸ್ ಅಲ್ಲಿ ಇನ್ವೆಸ್ಟ್ ಆಗಿರೋ ಹಣ ಯಾರ್ದು? LIC ನಲ್ಲಿ ಪೋಲ್ ಆಗ್ತಾ ಇರುವಂತ ಹಣ ಜನಸಾಮಾನ್ಯರದ್ದು. ಇದು ಕಾಳಜಿಗೆ ಬರಬೇಕು. ನೀವು ಇದ್ರ ಬಗ್ಗೆ ಯೋಚನೆ ಮಾಡದೆ ಅದಾನಿ ವಿರುದ್ಧ ಮಾತಾಡಿದ ತಕ್ಷಣ ಅಥವಾ ಅದಾನಿ ಬಗ್ಗೆ ಪ್ರಶ್ನೆ ಎತ್ತದ ತಕ್ಷಣ ನೀವುಗಳು ಏಕನ್ ಮಾತಾಗಿ ಇಡೀ ದೇಶವನ್ನೇ ಅಥವಾ ಇಡೀ ಉದ್ಯೋಗ ವ್ಯವಸ್ಥೆಯನ್ನೇ ನೀವು ಖಂಡಿಸ್ತಾ ಇದ್ದೀರಾ, ಟೀಕೆ ಮಾಡ್ತಿದ್ದೀರಾ ಅಂತ ಹೇಳೋದಿದೆಯಲ್ಲ, ಬಡವರ್ಗದವರ ಹೊಟ್ಟೆ ಮೇಲೆ ಹೊಡೆಯುವಂತ ಒಂದ್ ನೀತಿ ಅಂತ ಅನ್ಸಲ್ವಾ? ಇನ್ ಮೋದಿ ಅವ್ರು ಭಾಷಣ ಮಾಡ್ತಾ ಹೇಳ್ತಾರೆ, ರಿಪೋರ್ಟ್ ಕಾರ್ಡ್ ಅನ್ನು ಹಿಡ್ಕೊಳ್ತಾರೆ. ನೋಡ್ರಿ, ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಹೇಳುವಾಗ ಕಾರ್ಡ್ ಅಲ್ಲಿ ನನ್ನ ಮಾರ್ಕ್ಸ್ ಎಷ್ಟು ಬೇಕಾದ್ರೂ ಹಾಕೊಂಡ್ಬಿಡ್ಬೋದು. ನಿಜವಾಗಿ ಜನರ ಬದುಕನ್ನ ನಾವು ನೋಡ್ಬೇಕಾಗತ್ತೆ. ಇವತ್ತು ನಾವು GST ಬಗ್ಗೆ ಮಾತಾಡ್ತೀವಿ, ಇನ್ಕಮ್ ಇಷ್ಟಿದೆ, ನಮ್ದು ಖರ್ಚು ಇಷ್ಟಾಗಿದೆ, ಆಯವ್ಯಯಗಳ ಬಗ್ಗೆ ಮಾತಾಡ್ತೀವಿ. ಬರೀ ಅಷ್ಟೇನಾ ದೇಶ ಅಂತ ಹೇಳಿದ್ರೆ, ಮೋದಿ ಅವ್ರು ನಿಜವಾಗ್ಲೂ ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಮಾತಾಡ್ಬೇಕಾಗಿರೋದು ದೇಶದ ಹ್ಯಾಪಿನೆಸ್ ಇಂಡೆಕ್ಸ್ ಎಷ್ಟಿದೆ, ದೇಶದಲ್ಲಿ ಹಂಗರ್ ಇಂಡೆಕ್ಸ್ ಕೇಳ್ಬಿಡಿ. ಹಂಗರ್ ಇಂಡೆಕ್ಸ್ ಎಷ್ಟಿದೆ, ಎಷ್ಟು ಜನ ಪ್ರಧಾನಿ ಮುಂದೆ ಬರ್ತಾ ಇದ್ದಾರೆ, ಇದು ರಿಪೋರ್ಟ್ ಕಾರ್ಡ್ ಅಲ್ಲ. ಪ್ರಧಾನಿ ಜನರಿಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಮಾತನಾಡಬೇಕು ಅಂತ ನಿಮ್ಮ ನಿರೀಕ್ಷೆ ಏನಿದೆ? ಆ ವಿಷಯಕ್ಕೆ ನಾನು ನಿಮ್ ಜೊತೆ ಇದ್ದೀನಿ ಮಾತಾಡಿದ್ದವ್ರು ಇವತ್ತು. ಆದ್ರೆ ನೀವು ಮಾಡಿದಂತ ಆರೋಪಕ್ಕೆ ಉತ್ತರ ಕೊಡ್ಲೇಬೇಕು ಅನ್ನೋದಿದೆಯಲ್ಲ, ಇದು ಕೇವಲ ಆರೋಪ. ಇದು ಒಂದ್ ಫೋಟೋ ಇಟ್ಕೊಂಡು ಯಾರ್ಯಾರ ಜೊತೆ ಫೋಟೋ ತೋರಿಸ್ಲಿ? ಈಗ ಅದಾನಿದು ನಮ್ಮ ಹತ್ರ ಇದೇನಪ್ಪ, ಅಶೋಕ್ ಗೆಹ್ಲೋಟ್ ಅವ್ರ ಜೊತೆ ಮೊನ್ನೆ ಕೂತಿದ್ದಾರೆ ರಾಜಸ್ಥಾನದಲ್ಲಿ, ಇನ್ವೆಸ್ಟ್ಮೆಂಟ್ ತಗೊಂಡಿಲ್ವಾ ನೋಡಿ. ನಾವೇನ್ ಹೇಳ್ಬೇಕು? ಅಲ್ಲ, ಕಾಂಗ್ರೆಸ್ ಈಗ ನಾಳೆ ದಿವಸ ನೀವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅದಾನಿ ಅವ್ರು ಇಲ್ಲೂ ಕೂಡ ಹೂಡಿಕೆ ಮಾಡಿದ್ದಾರೆ, ಎಷ್ಟೋ ಪ್ರಾಜೆಕ್ಟ್ಗಳಿದೆ. ನಾಳೆ ಯಾವ್ದೋ ಒಂದು ಸಂದರ್ಭದಲ್ಲಿ ಯಾವ್ದೋ ಒಂದು ಇನ್ವೆಸ್ಟರ್ ಮೀಟ್ ಅಲ್ಲಿ ಸಿಕ್ಕಿದ್ರೆ ನಿಮ್ದು ಒಂದು ಫೋಟೋ ಬರುತ್ತೆ. ಫೋಟೋ ಇಟ್ಕೊಂಡು ರಾಜಕಾರಣ ಮಾಡೋದು ಎಷ್ಟು ಅಪಾಯಕಾರಿ ನಿಮಗೂ ಗೊತ್ತಿದೆ, ಕಾಂಗ್ರೆಸ್ ಅವ್ರಿಗೂ ಗೊತ್ತಿದೆ, ಬಿಜೆಪಿ ಅವ್ರಿಗೂ ಗೊತ್ತಿದೆ. ನಾನು ಮಾತಾಡ್ತಿಲ್ಲ, ನಾನು ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಿಲ್ಲ. ನನ್ನ ಪ್ರಶ್ನೆ ಇರೋದು ಜನಸಾಮಾನ್ಯರ ಬಗ್ಗೆ. ಜನಸಾಮಾನ್ಯರ ರೆಪ್ರೆಸೆಂಟೇಟಿವ್ ಗಳಾಗಿ ಜನಸಾಮಾನ್ಯರ ಬಗ್ಗೆ ಪ್ರಶ್ನೆ ಮಾಡಬೇಕು. ಮೊನ್ನೆ 3-4 ದಿನದ ಹಿಂದೆ ಏನಾಗಿತ್ತು? ಹಿಂಡೆನ್ಸ್ಬರ್ಗ್ ರಿಪೋರ್ಟ್ ಏನ್ ಹೇಳಿತ್ತು? ಆಯ್ತು, ಅದನ್ನೆಲ್ಲ ಹೊರಗಡೆ ತಂದಾಗ ಬ್ಯಾಂಕ್ಗಳನ್ನ ಮೋದಿ ಸರ್ಕಾರ ಬಂದ ಮೇಲೆ ಯಾಕೆ ಮೋದಿ ಸರ್ಕಾರದ ಬಗ್ಗೆ ಅಥವಾ ಬಿಜೆಪಿ ಸರ್ಕಾರದ ಬಗ್ಗೆ ಪ್ರಶ್ನೆ ಬರ್ತಿದೆ ಅಂದ್ರೆ, ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡೋದು, ಇಲ್ಲಿರುವಂತಹ ಸಣ್ಣ ಪುಟ್ಟ ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡ್ಕೊಂಡು ಅಲ್ಲೋಗಿ ನ್ಯಾಷನಲ್ ಬ್ಯಾಂಕ್ಗಳು ಮಾಡೋದು, ದಕ್ಷಿಣ ಭಾರತದ ಎಲ್ಲಾ ಸಣ್ಣ ಬ್ಯಾಂಕ್ಗಳನ್ನ ಮರ್ಜ್ ಮಾಡ್ಕೊಂಡು ನೀವು ಉತ್ತರ ಭಾರತದಲ್ಲಿ ತಗೊಂಡೋಗಿ ಇನ್ವೆಸ್ಟ್ ಮಾಡಿ ಈ ತರದವ್ರಿಗೆಲ್ಲ ಸಾಲವನ್ನು ಯಾಕೆ ಕೊಡ್ತಾ ಇದ್ದೀರಾ? ಡಿಸೆಂಟ್ರಲೈಸೇಷನ್ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ ಪ್ರಶ್ನೆ. ಅಲ್ಲ, ನೀವು UPA ನಲ್ಲಿ ಇದ್ರಿ ಅಲ್ವಾ? UPA ನಲ್ಲಿ ನೀವು ಇದ್ರಿ, UPA 2 ಇದ್ದಾಗ ಅಲ್ಲಿ ಎಷ್ಟಪ್ಪ ಅದು 1,13,000 ಕೋಟಿ ಸಾಲನೂ ಕೊಟ್ರಿ ಬೇರೆ ಬೇರೆ ಅವ್ರಿಗೆ, 36.5 ಲಕ್ಷ ಕೋಟಿ ವೇವ್ ಆಫ್ ಮಾಡಿದ್ರಿ ಅವ್ರ ಸರ್ಕಾರ, ನೀವು ಅದ್ರಲ್ಲಿ ಇದ್ರಿ. ಅಂದ್ರೆ ನೋ ಪೊಲಿಟಿಕಲ್ ಪಾರ್ಟಿ, ಯಾವ ಪೊಲಿಟಿಕಲ್ ಪಾರ್ಟಿಯನ್ನು ಹೊರತುಪಡಿಸಿ ಮಾತಾಡೋ ಪರಿಸ್ಥಿತಿ ಇಲ್ಲ ಇವತ್ತು ದೇಶದಲ್ಲಿ. ನಾನು ನನ್ನ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಉದ್ಯಮಿಗಳನ್ನ ಅಸ್ತ್ರಗಳಾಗಿ ಬಳಸ್ಕೊಂಡು ರಾಜಕಾರಣಕ್ಕೆ ಬಳಸ್ಕೊಂಡ್ಬಿಟ್ರೆ ಆರ್ಥಿಕ ಸ್ಥಿತಿ ಬಗ್ಗೆ ಯಾರಪ್ಪ ಮಾತಾಡ್ತಾರೆ? ಅಲ್ಲ, ಯು ಮೇ ಕ್ರಿಯೇಟ್ ಅ ಪರ್ಸೆಪ್ಷನ್, ಒಂದು ಐಡಿಯಾ ಕ್ರಿಯೇಟ್ ಮಾಡ್ಬಿಡ್ತೀರಿ, ಒಬ್ಬರ ಬಗ್ಗೆ ಆತಂಕ ಮೂಡಿಸ್ಬಿಡ್ತೀರಿ. ಅಲ್ಲಿ ಜನ ದುಡ್ಡು ಕಳ್ಕೊತಿದ್ದಾರೆ, ಅದಕ್ಕೆ ಯಾರು ಹೊಣೆ? ಅದಕ್ಕೆ ಹಾಕಿರೋ ದುಡ್ಡು ಹೋಗ್ಬಿಟ್ಟಿದೆ. ಹೂಡಿಕೆ ಮಾಡೋರು ಅವ್ರು ಏನ್ ಮಾಡ್ಬೇಕು? ಉದ್ಯಮಿ ದೃಷ್ಟಿಯಿಂದಾನು ಮಾತಾಡ್ಬೇಕು. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರೇ, ಪ್ರಶ್ನೆ ಇರೋದು ಹಿಂಡೆನ್ಬರ್ಗ್ ರಿಪೋರ್ಟ್ ಬಗ್ಗೆ. ಎಲ್ಲರೂ ಅದಕ್ಕೆ ಮಾನ್ಯತೆ ಕೊಡ್ತಾರೆ ಎಕ್ಸೆಪ್ಟ್ ಬಿಜೆಪಿ.
ಎಲ್ಲರೂ ಅದಕ್ಕೆ ಮಾನ್ಯತೆ ಕೊಡ್ತಾರೆ ಎಕ್ಸೆಪ್ಟ್ ಅದಾನಿ. 88 ಪ್ರಶ್ನೆ ಕೇಳಿದ್ದಾರೆ. ರಮೇಶ್ ಬಾಬು ಅವ್ರು ಕರೆಕ್ಟ್ ಇದ್ದಾರೆ. 88 ಪ್ರಶ್ನೆ ಕೇಳಿದ್ದಾರೆ. 106 ಪೇಜ್ ರಿಪೋರ್ಟ್ಗೆ 418 ಪೇಜ್ ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಅದಾನಿ ಕಂಪನಿಯವರು. ಬಟ್ ಆ 88 ಪ್ರಶ್ನೆನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅನ್ನೋ ಆರೋಪವನ್ನು ಕೂಡ ಎದುರಿಸ್ತಿದೆ ಆ ಕಂಪನಿ. ಆ ಕಂಪನಿ ಪರವಾಗಿ ಮಾತಾಡಿ ಅಂತ ಕೇಳೋದಿಲ್ಲ, ಆದ್ರೆ ಸ್ಪಷ್ಟ ಉತ್ತರ ಅಟ್ಲೀಸ್ಟ್ ಸರ್ಕಾರದಿಂದ ಅದಾನಿ ಪರವಾಗಿ ನಾನು ಮಾತಾಡಕ್ಕಿಲ್ಲ. ನಾನು ಒಂದೇ ಒಂದು ಸೆಂಟೆನ್ಸ್ ಹಿಡನ್ಬರ್ಗ್ ಬಗ್ಗೆ ಹೇಳ್ತೀನಿ. ಹಿಡನ್ಬರ್ಗ್ ಕಂಪನಿ ಅಂತಕ್ಕಂಥದ್ದು USA ಅಲ್ಲಿ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯಾದಂತಹ ತನಿಖೆ ಮಾಡಬಾರದು ಅಂತ ಹೇಳಿ ಅವರನ್ನ ಬ್ಯಾನ್ ಮಾಡಿದ್ದಾರೆ USA ಗವರ್ಮೆಂಟ್. ಕಾರಣ ಏನು ಅಂದ್ರೆ ಈ ರೀತಿಯಾದಂತಹ ರಿಪೋರ್ಟ್ ಅನ್ನ ತಂದು ಅಲ್ಲಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವ್ಯತ್ಯಾಸ ಮಾಡಿ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡತಕ್ಕಂತ ಕಂಪನಿ ಹಿಡನ್ಬರ್ಗ್. ಇದು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಆದ್ರಿಂದ ಹಿಡನ್ಬರ್ಗ್ ಇಸ್ ಬ್ಯಾಂಡ್ ಇನ್ USA. ಇಷ್ಟೇ ನಾನು ಹೇಳಕ್ ಹೋಗೋದು ಸರ್. ಅಲ್ಲ, ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ನನಗೆ ತಿಳಿದಿರುವಂತ ನನಗಿರುವಂತ ಅಲ್ಪ ತಿಳುವಳಿಕೆನ ನನ್ನ ವೀಕ್ಷಕರಿಗೆ ಹೇಳೋದಕ್ಕೆ ಬಯಸ್ತೀನಿ. ಈ ಶಾರ್ಟ್ ಸೆಲ್ಲರ್ಸ್ ಹೆಂಗಿರ್ತಾರೆ ಅಂದ್ರೆ ಕೆಲವ್ರದ್ದು ಶೇರ್ಸ್ ಡೌನ್ ಆಗುತ್ತಲ್ಲ ವ್ಯಾಲ್ಯೂ, ಅವಾಗ ಇವ್ರಿಗೆ ಲಾಭ. ಅಂದ್ರೆ ಬೇರೆಯವ್ರ ಸೋಲಲ್ಲಿ ತಮ್ಮ ಗೆಲುವನ್ನ ಕಾಣ್ಕೊಳ್ಳೋ ಅಂತ ಪ್ರಕ್ರಿಯೆಗೆ ಶಾರ್ಟ್ ಸೆಲ್ಲಿಂಗ್ ಅಂತಾರೆ. ಹಿಂಡನ್ಬರ್ಗ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ನೀವು ಹೇಳಿದ್ದಕ್ಕೆ ನಾನು ಐ ಜಸ್ಟ್ ಎಕ್ಸ್ಪ್ಲೇನ್. ರಮೇಶ್ ಬಾಬು ಅಲ್ಲ, USA ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಹಿಂಡನ್ಬರ್ಗ್ ಕಂಪನಿ ಹ್ಯಾಸ್ ಬೀನ್ ಬ್ಯಾನ್ಡ್ ಇನ್ USA. ಸರ್ಟಿಫಿಕೇಟ್ ಕೂಡ ಕೊಟ್ಬಿಟ್ರು ಇವರು. ಇರ್ಲಿ, ಯಾಕೆಂದ್ರೆ ಕಳೆದ 3-4 ದಿನಗಳಿಂದ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳಲ್ಲಿ ಅದಾನಿ ಕಂಪ್ನಿ ಡಿಪೆಂಡ್ ಮಾಡ್ಕೊತಾ ಇದೋ ಇಲ್ವೋ, ಜನಕ್ಕೆ ಉತ್ತರ ಕೊಡ್ತಾ ಇದೆಯೋ ಇಲ್ವೋ, RSS BJP ಸ್ವದೇಶಿ ಮಂಚು ಇವರೇ ಅದಾನಿ ಪಾರ್ಟ್ನರ್ಸ್ ತರ ಡಿಪೆಂಡ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಜನ ನೋಡ್ತಾ ಇದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ನಿಮ್ದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ತಾವಾಗಲೇ ಕೆಲವು ವಿಷಯ ಐತ್ರಿ, ಇಂಡಸ್ಟ್ರಿಗಳಿಗೆ ಇಂಡಸ್ಟ್ರೀಸ್ ಯಾರು ಮುಂದೆ ಬರ್ಬಾರ್ದು ನೋಡಿ. ದೇಶದಲ್ಲಿ 1947 ಆದ ನಂತರ ಅನೇಕ ಪಂಚವಾರ್ಷಿಕ ಯೋಜನೆಗಳು ಈ ದೇಶದಲ್ಲಿ ಬಂದಿದೆ. ನೆಹರೂರವರ ಒಂದು ವಿಷನ್ಗೆ ಅನುಗುಣವಾಗಿ 5 ಇಯರ್ ಪ್ಲಾನ್. ಆ 5 ಇಯರ್ ಪ್ಲಾನ್ಗೆ ಅನುಗುಣವಾಗಿ ಆವತ್ತಿಂದಲೂ ಇವತ್ತಿನವರೆಗೆ ಎಲ್ಲ ಸರ್ಕಾರಗಳು ಕೈಗಾರಿಕೆಗಳಿಗೆ ಒತ್ತನ್ನು ಕೊಟ್ಕೊಂಡು ಕೈಗಾರಿಕೆಗಳಿಗೆ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದಾರೆ. ನೀವಾಗಲೇ ಒಂದು ಅಂಕಿಅಂಶ ಕೊಟ್ರಿ, UPA ಸರ್ಕಾರದಲ್ಲಿ 35,000 ಕೋಟಿ ಬಿಗಿನಿಂಗದಲ್ಲೂ ಕೊಟ್ಕೊಂಡ್ಬಂದಿದ್ದಾರೆ. ನಾನು ಅದು ನಿರಾಕರಣೆ ಮಾಡಲ್ಲ. ಪ್ರಶ್ನೆ ಇರೋ ಅಂಥದ್ದು ಕೈಗಾರಿಕೋದ್ಯಮಿಗಳಿಗೆ ಬೆಂಬಲ ಕೊಡ್ಬೇಕಂತೇಳಿ ಫ್ರಾಡ್ಗಳಿಗೆಲ್ಲ ಬೆಂಬಲ ಕೊಡ್ಬೇಕು ಅನ್ನೋದು ಪ್ರಶ್ನೆ ಇರೋದು. ಇಲ್ಲ, ನಾನು ಉತ್ತರ ಕೊಡಕ್ ಮುಂಚೆ ನೀವು ನಮ್ಮ ಮೇಲೆ ಇದನ್ನ ಕಪ್ಚಿಕೆ ಇಡಬೇಡಿ. ಮುತ್ತಕ್ಕೆ ಬರ್ತಾ ಇದ್ದೀನಿ. ಆಗ್ಲೇ ನೀವು ಕೆಲವು ಅಂಕಿಅಂಶನ ಕೋಟ್ ಮಾಡಿದ್ರಿ. ಅವರು BJP ಒಂದು ವಿಷಯ ಎತ್ಕೊಂಡ್ರು. ಪಾರ್ಲಿಮೆಂಟಲ್ಲಿ ಜನಸಾಮಾನ್ಯರ ವಿಷಯ ಬಿಟ್ಟು ಹಿಡನ್ಬರ್ಗ್ ರಿಪೋರ್ಟ್ ಇಟ್ಕೊಂಡು ಓದಾಡ್ತಾ ಇದ್ದಾರೆ ಅಂತೇಳಿ. ಸ್ವಾಮಿ, ಜನಸಾಮಾನ್ಯರ ಇಂಟ್ರೆಸ್ಟ್ ಅಡಗಿದೆ. LIC ನಲ್ಲಿ ಹಣ ಹೂಡಿರ್ತಕ್ಕಂಥದ್ದು ಜನಸಾಮಾನ್ಯರು, SBI ನಲ್ಲಿ ಹಣ ಹೂಡಿರ್ತಕ್ಕಂಥದ್ದು ಜನಸಾಮಾನ್ಯರು. ನೀವು ಇಂಥ ನ್ಯಾಷನಲ್ ಬ್ಯಾಂಕ್ಗಳನ್ನ LIC ಅಂತ ಸಂಸ್ಥೆಗಳನ್ನ ಇಟ್ಕೊಂಡು ಅದಾನಿ ಅಂತ ಅವ್ರ ಜೊತೆ ನೀವು ಒಳಗಡೆ ಊಟ ಮಾಡ್ಕೊಂಡು ಕೂತಿದ್ದೀರಾ, ಭೋಜನ ಮಾಡ್ಕೊಂಡು ಅಂತಲೇ ನಾವು ಎತ್ತಿರೋ ಪ್ರಶ್ನೆ. ಅದು ಒಂದು ಕಡೆ. ಡಾಕ್ಟರ್ ಬಂದೆ ನಾನು ನಿಮ್ಮ ಹತ್ರ ರಮೇಶ್ ಅವರು ಮುಗಿಸ್ತಾ ಆಗ್ಲೇ ಮಾತಾಡ್ತಾ ಒಂದು ಕೋಟ್ ಮಾಡಿದ್ರಿ, ಯಾವುದೋ ಒಂದು ಸಂಸ್ಥೆನಲ್ಲಿ ಈ ತರ ವರದಿ ಬಂದಿದೆ ಅಂತೇಳಿ. ನೋಡಿ, 100ಕ್ಕೆ 100, 100ಕ್ಕೆ 200 ಅಂತ ಇಟ್ಕೊಳ್ಳಿ ನೀವು. ಫ್ರಾಡು ನಿಮ್ಮ ವರದಿ ಅದು. ಒಂದು ನಿಮಿಷ ದಯಮಾಡಿ ನೋಡಿ ಸರ್, ನನ್ನ ಡಾಕ್ಯುಮೆಂಟ್ ಇದೆ, ಕೋಟ್ ಮಾಡಿ ಹೇಳಿ. ನಾನು ಹೇಳಿ ಫಸ್ಟ್. ವೈರ್ ಪತ್ರಿಕೆಯಲ್ಲಿ 2016 ಬಂದಿದೆ. ಆವತ್ತೇ ಇನ್ನೊಬ್ಬ ಫ್ರಾಡು 15,000 ಕೋಟಿನ ಟ್ಯಾಕ್ಸ್ ಅವಾಯ್ಡ್ ಮಾಡಿ ನುಂಗಿರೋಂಥ ಭೂಪ ಅದಾನಿ. ಯಾವಾಗ ಸರ್ ಇದು? 2016 ನೋಡಿ. ಪಾರ್ಲಿಮೆಂಟ್ ಅಲ್ಲಿ ವಿತ್ ಫಿಗರ್ಸ್ ವಿತ್ ಫೋಟೋ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ನೀವು 2014 ಇಡೀ ಪ್ರಪಂಚದಲ್ಲಿ ಇವ್ರ ಸ್ಥಾನ ಏನು? 609. ಇವತ್ತು 3ಕ್ಕೆ ಬರಬೇಕಾದ್ರೆ ಯಾವುದೇ ಒಂದು ನೀವು ಒಂದು ಯಾವ ವಿಚಾರ ತಗೊಳ್ಳಿ, ಬಿಸ್ನೆಸ್ ಅಲ್ಲಿ 2011 7ನೇ ಸ್ಥಾನದಲ್ಲಿ ಇದ್ರಲ್ಲ ಸರ್ ಇವರು. ಇಲ್ಲ, ಸುಳ್ಳು. ರಿಚೆಸ್ಟ್ ಇಂಡಿಯನ್. ಅವತ್ತೇ ಇವ್ರೇನ್ ಬಡಪಾಯಿ ಅಲ್ಲ ಇವರು. ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾ ಇರ್ತಕ್ಕಂಥ ಫಿಗರ್ಸ್. ಈಗ 3ನೇ ಸ್ಥಾನದಲ್ಲಿ ಇದ್ರು ಅವರು. ಇವತ್ತು 20 ಆಸೆ ಬಂದ್ರು, ತಿರ್ಗಾ ನೆನ್ನೆ ಮ್ಯಾಚ್ ಮಾಡಿ 20 ಒಳಗೆ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಇರೋರು ಪಾರ್ಲಿಮೆಂಟ್ ಒಳಗಡೆ ದಾಖಲೆ ಸಮೇತ ಮಾಡಿರ್ತಕ್ಕಂಥದ್ದು 2014 ಪ್ರಪಂಚದಲ್ಲಿ 609ನೇ ಸ್ಥಾನ. ಒಂದು ನಿಮಿಷ ನಾನು ಮುಗಿಸ್ತೀನಿ. ಅದಾದ್ಮೇಲೆ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇದು ಹೆಂಗಾಯ್ತು? ಫ್ರಾಡು ನೀವೆಲ್ಲ ಎಂಕರೇಜ್ ಮಾಡ್ಕೊಂಡ್ ಬಂದಿದ್ದಾರೆ. ED ಇರ್ಬೋದು, ನಿಮ್ಮ RBI ಇರ್ಬೋದು, SEBI ಇರ್ಬೋದು, ಪ್ರತಿಯೊಂದು ಕೋಟ್ ಮಾಡಿ ಮಾತಾಡಿದ್ದಾರೆ. ಅದನ್ನ ಅಂಕಿಅಂಶ ಉತ್ತರ ಕೊಡ್ಲಿ ಇವರು ಉತ್ತರ ಕೊಡ್ತಾ ಇಲ್ಲ. ಒಂದೇ ನಿಮಿಷ ದಯಮಾಡಿ ನೋಡಿ. ನೀವು ಆಗ್ಲೇ ಒಂದು ಕೋಟ್ ಮಾಡಿದ್ರಿ. ವೈರ್ ಪತ್ರಿಕೆಯಲ್ಲಿ 2016 ಇಟ್ ಈಸ್ ಎ ಚಾಲೆಂಜ್. BJP ಉಪಾಧ್ಯಾಯರು ಹೇಳ್ಬಿಡ್ಲಿ,
ಇಟ್ ಇಸ್ ಎ ಕ್ಲಿಯರ್ ರಿಪೋರ್ಟ್. ನಿಮ್ಗೆ ಹೇಳ್ತೀನಿ ಕೇಳಿ, 15,000 ಕೋಟಿ ಅವತ್ತೇ ಫ್ರಾಡ್ ಇವನು. ಈಸ್ ಕ್ಲಿಯರ್ ಫ್ರಾಡ್ ಇವನು. ಸರಿ ಸರ್, ಇವತ್ತು ಫ್ರಾಡ್ ಅವ್ರ ಜೊತೆ ನಿಮ್ಮ ಮುಖ್ಯಮಂತ್ರಿ ಕೂತಿದ್ದಾರೆ. ಫ್ರಾಡ್ ಜೊತೆ ನಿಮ್ಮ ಮುಖ್ಯಮಂತ್ರಿ ಕೂತಿದ್ದಾರೆ. ಪಕ್ಷದ ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಾನಿಯಿಂದ ಒಂದು ಬಿಡ್ಗಾಸ್ ತಗೊಳ್ಳಲ್ಲ ನಾವು ಅಂತ ಡಿಕ್ಲೇರ್ ಮಾಡ್ಬೇಕಪ್ಪ. The group will have to pay a fine of around rupees 15,000 crore. It is a watertight case. He said about the trial of the document showing how the group diverted rupees 5,468 crore to Mauritius via Dubai. ಈ ತರದ ಅಲಿಗೇಷನ್ 2016ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೇಳ್ತಾರೆ. ನೀವು ಈಗ ಇವತ್ತು ಕೇಳಿದ್ರಿ ರಾಜಸ್ಥಾನ್ದು, ಖಂಡಿತ ನಾನು ಸ್ವೀಕಾರ ಮಾಡ್ತೀನಿ. ಭಾರತದ ಎಲ್ಲ ರಾಜ್ಯಗಳಲ್ಲಿ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನಾವು ಹೊರತಾಗಿಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಅದಾನಿನ ಬ್ಲಾಕ್ ಲಿಸ್ಟ್ ಮಾಡೋದಕ್ಕೆ ರಾಜಸ್ಥಾನ ಚೀಫ್ ಮಿನಿಸ್ಟರ್ ಪವರ್ ಇದೆಯಾ, ಸೆಂಟ್ರಲ್ ಗೌರ್ಮೆಂಟ್ ಪವರ್. ಆದ್ರೆ ತಗೊಂಡಿರೋದು ಈಗ ನೋಡಿ, ಅದಲ್ಲ ಸರ್, ಹೇಳ್ತೀನಿ. ಇಲ್ಲ ಒಂದು ನಿಮಿಷ, ದಯಮಾಡಿ ಸರ್. ಈಗ ನೋಡಿ, ಅದನ್ನೇ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಹಳ ಪಾರ್ಲಿಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದು, ಅದಾನಿಗೆ ಏರ್ಪೋರ್ಟ್ ಅಲ್ಲಿ ನಿಮ್ಗೆ ಅವ್ನಿಗೆ ಅನುಭವ ಇಲ್ಲ ಅಂದ್ರೆ ಆ ಕಂಪ್ನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಅಲ್ಲಾರನೋ ಇಡಿ ಬಿಟ್ಟು ಅಲ್ಲಿ ಇದ್ದಂತವ್ರನ್ನ ನೀವು ರೈಡ್ ಮಾಡಿಸಿ ಅವ್ರ ಎದುರಿಸಿ ಅದನ್ನ ಅದಾನಿಗೆ ಕೊಡ್ತೀರಾ? ಹೆಂಗ್ ಕೊಡ್ತೀರಿ? ಡಿಫೆನ್ಸ್ ಅಲ್ಲಿ ಸುಮಾರು 6 ಮೇಜರ್ ಕಾಂಟ್ರಾಕ್ಟ್ ನ ಈಸ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇನ್ ಡಿಫೆನ್ಸ್ ಮ್ಯಾಟ್ರ್. ಇವ್ರಿಗೆ 6 ಕಾಂಟ್ರಾಕ್ಟ್ ಕೊಟ್ರಿ, ಹೆಂಗ್ ಕೊಟ್ರಿ? ಮಾರಿಷಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೆಂಗ್ ಕೊಟ್ರಿ? ಇಲ್ಲಿ ಎತ್ತಿರ್ತಕ್ಕಂಥ ಪ್ರಶ್ನೆ, ನೀವು ರಾಜಸ್ಥಾನದಲ್ಲಿ ಮಾಡಿದಾರೋ ಮತ್ತೊಂದು ಮಾಡಿದಾರೋ, ನಿಮ್ಗೆ ಇವತ್ತು NOC ಬೇಕಾದ್ರೆ ಒಂದು ನಿಮಿಷ, ನಾಳೆ ಬೆಳಿಗ್ಗೆ ರಾಜಸ್ಥಾನ್ ಗೆಲೌಟ್ ಅವರಿಂದ ನಿಮ್ಗೆ ಕಾಂಗ್ರೆಸ್ ಪಕ್ಷದಿಂದ ಛತ್ತೀಸ್ಗಢ ಮತ್ತೆ ರಾಜಸ್ಥಾನ್ ನಮ್ಮ ಚೀಫ್ ಮಿನಿಸ್ಟರ್ ಒಂದು NOC ಕೊಡಿಸ್ತೀನಿ, ಬ್ಲಾಕ್ ಲಿಸ್ಟ್ ಮಾಡಿ. ಬೆಳಿಗ್ಗೆ ಮಾಡ್ತೀರಾ ನೀವು? ಅಲ್ಲ, ನೀವು ಹೂಡಿಕೆ ತಗೊಳ್ಳಿಲ್ಲ, ಹೂಡಿಕೆ ತಗೊಂಡ್ಬಿಟ್ರಲ್ಲ ನೀವು. ಇದೆಲ್ಲ ಗೊತ್ತಿತ್ತು, ಆಯ್ತಪ್ಪ ಸರಿ. 2000 ಅದಾನಿಗೆ 72,000 ಕೋಟಿ ಕೊಟ್ಟವ್ರು. 72,000 crores ಡ್ಯೂರಿಂಗ್ UPA ರೂಲ್ ಸರ್. ಅದಾನಿ ಕಂಪ್ನಿ ಮೇಲೆ ಆಕ್ಷನ್ ತಗೊಳ್ಳೋಂಥದ್ದು, ಬ್ಲಾಕ್ ಲಿಸ್ಟ್ ಮಾಡೋಂಥದ್ದು, ಟ್ರೇಡ್ ಬ್ಯಾನ್ ಮಾಡೋ ಅಧಿಕಾರ ಇರೋದು ಕೇಂದ್ರಕ್ಕೆ. ಟೋಟಲಿ ಅಗ್ರಿ. ನಾನೇನ್ ಹೇಳ್ತೀನಿ, ಅಲ್ಲ ರಮೇಶ್ ಬಾಬು ಅವರು ಹೇಳೋದು ಸಂಪೂರ್ಣ ಕರೆಕ್ಟ್ ಇದೆ. ಆದ್ರೆ ನಾನೇನ್ ಹೇಳ್ತೀನಿ, ಒಂದು ಪಕ್ಷ ಅಂದ್ಮೇಲೆ ಒಂದು ನಿಲುವಾಗಿರ್ಬೇಕು. ನೀವ್ ಹೇಳ್ತೀರಿ ಇವರು ಫ್ರಾಡ್ ಅಂತ, ಆದ್ರೆ ನಿಮ್ಮ ರಾಜ್ಯಗಳಲ್ಲಿ, ನೀವು ಆಡಳಿತದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಅವರಿಂದಾನೇ ಹೂಡಿಕೆ ತಗೋತೀರಿ. ಎಂತ ದೋಗ್ಲಾಪನ. ರಿಪೋರ್ಟ್ ಬಂದ್ಮೇಲೆ ಕಾಂಗ್ರೆಸ್ ಅವನ ಹತ್ರ ಇನ್ವೆಸ್ಟ್ ತಗೊಂಡ್ರೆ ಯು ಆರ್ ರೈಟ್. ಇಡನ್ಬರ್ಗ್ ರಿಪೋರ್ಟ್ಮೆಂಟ್ ಆಗಿರೋದು, ರಿಪೋರ್ಟ್ ಬರಕ್ ಮುಂಚೆ ದೇಶದಲ್ಲಾಗಿರೋ ಟ್ರಾನ್ಸಾಕ್ಷನ್ ನೀವು ಮಾತಾಡ್ತಿದ್ದೀರಾ. ನೀವು ವೈರ್ ಬಗ್ಗೆ ಹೇಳಿದ್ರಿ. ಆಯ್ತು, ಒಂದೇ ಒಂದ್ ಮಾತು ನಿಖಿಲ್, ಎಲೆಕ್ಷನ್ ಬಾಂಡ್ ಅನ್ನೋ, ಯಾಕೆ ಅದಾನಿ ಬಗ್ಗೆ ಇಷ್ಟೆಲ್ಲ ಕಾಳಜಿ ಬಿಜೆಪಿ ತೋರಿಸ್ತಿದೆ ಅಂದ್ರೆ, ಎಲೆಕ್ಷನ್ ಬಾಂಡ್ ಅನ್ನುವಂಥ ಒಂದನ್ನು ತಂದು ಅದ್ ಯಾರು ದುಡ್ಡು ಹಾಕ್ತಾರೆ ಅನ್ನೋದನ್ನ ಜಗತ್ತಿನ ಮುಂದೆ ಅಥವಾ ಜನರ ಮುಂದೆ ಜಗಜ್ಜಾಹೀರ್ ನಾವು ಮಾಡಲ್ಲ ಅನ್ನುವಂಥ ಒಂದು ಯೋಜನೆಯನ್ನ ತಂದು ಅಂಥ ಎಲ್ಲ ಉದ್ಯೋಗಿಗಳನ್ನ ಸಂರಕ್ಷಣೆ ಮಾಡ್ಕೊಂಡು ನೀವು ದುಡ್ಡು ಕೊಡ್ರಪ್ಪ, ನಾವು ನಿಮ್ಮನ್ನ ಸಂರಕ್ಷಣೆ ಮಾಡ್ತೀವಿ ಅನ್ನುವಂಥ ಒಂದು ಪಾಲಿಸಿಯನ್ನ, ಎಲೆಕ್ಷನ್ ಬಾಂಡ್ ಅನ್ನುವಂಥ ಪಾಲಿಸಿಯನ್ನ ಬಿಜೆಪಿ ತಂದಿರೋ ಕಾರಣದಿಂದಾಗಿ, ಬಿಜೆಪಿಗೆ ಎಲೆಕ್ಷನ್ ಬಾಂಡ್ ಅಲ್ಲಿ ಈತ ಅದಾನಿ ದುಡ್ಡು ಕೊಟ್ಟಿರುವಂಥ ಕಾರಣದಿಂದಾಗಿ ಇಷ್ಟೆಲ್ಲ ಅದಾನಿ ಪರವಾಗಿ ಬಿಜೆಪಿ ಅವರು RSS ಅವರು ಮುಲಾಜ್ ತಗೊಂಡು ಮಾಡ್ತಿದ್ದಾರೆ ಅಷ್ಟೇ. ಡಾಕ್ಟರ್ ಹೇಳಿ. ನಾನು 3 ವಿಚಾರ ಹೇಳ್ತೀನಿ. ಒಂದು, LIC ಅಲ್ಲಿ ಅದಾನಿ ಹಾಕಿರ್ತಕ್ಕಂತ ಹೂಡಿಕೆ 0.97% ಆಫ್ LIC's ಟೋಟಲ್ ಏನು ಸೊತ್ತಿದೆಯೋ ಅದರ 97% ಇನ್ವೆಸ್ಟ್ಮೆಂಟ್. ಆಮೇಲೆ ಈಗಾಗಲೇ ಲಾಭ ಬಂದಿದೆ. ಅವರು 36,000 ಕೋಟಿ ಹಾಕಿದ್ದು ಅದು 66,000 ಕೋಟಿ ಆಗಿ ಪರಿವರ್ತನೆ ಆಗಿದೆ. ಒಂದು, SBI ಇದೇ UPA ಸರ್ಕಾರ ಇದ್ದಾಗ ಲಾಸ್ ಅಲ್ಲಿ ಇತ್ತು, ಇವತ್ತು 14,000 ಕೋಟಿ ಲಾಭದಲ್ಲಿದೆ. ದಯವಿಟ್ಟು ನಾನು ಮಾತಾಡೋದು ಕೇಳಿ ಫಸ್ಟ್, ಕೇಳಿ ಆಮೇಲೆ ಉತ್ತರ ಕೊಡಿ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಿದ್ದೀನಿ. ನಮ್ಮ ಬ್ಯಾಂಕ್ NPA ಅನ್ನತಕ್ಕಂಥದ್ದು 14% ಇತ್ತು. ಯಾರಿಂದ ಆಗಿದ್ದು ಅನ್ನೋದನ್ನ ಸ್ಪಷ್ಟವಾಗಿ ಯಾರು ಎಕನಾಮಿಕ್ಸ್ ಗೊತ್ತಿದ್ದವ್ರ ಹತ್ರ ಕೇಳಿ. ಇವತ್ತಿನ ದಿನ 6 ವರ್ಷದ ಕನಿಷ್ಠ NPA 7.6% ತಂದಿರ್ತಕ್ಕಂಥದ್ದು ಯಾರು ಅನ್ನೋದನ್ನ ಯೋಚನೆ ಮಾಡಿ. ಈ ದೇಶದ ಸೊತ್ತು, ಈ ಜನರ ಆಸ್ತಿಯನ್ನ ಯಾವ ರೀತಿಯಲ್ಲೂ ಕೂಡ ಅಡ ಇಟ್ಟು ದೇಶ ನಡೆಸಬೇಕಾದಂತ ಅಗತ್ಯತೆ ಇಲ್ಲ. ಇವತ್ತು ಮೋದಿಯವರು ಬರುವಂತ 2047ಗೆ ದೇಶ ಒಂದು ಪ್ರಗತಿಶೀಲ ರಾಷ್ಟ್ರ ಆಗ್ಬೇಕಾದ್ರೆ ಯಾವ ರೀತಿಯಾದಂತ ಬದಲಾವಣೆ ಆಗ್ಬೇಕು ಅಂತ ಹೇಳಿ 13 ಲಕ್ಷ ಕೋಟಿ ರೂಪಾಯಿಯನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೂಲಕ ತರೋದ್ರ ಮೂಲಕ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೇನು, 100 ರೂಪಾಯಿ ಹಾಕಿದ್ರೆ 3.5 ಪಟ್ಟಾಗತ್ತದು. ಯಾರ ಹತ್ರ ಕೇಳಿ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂಡ್ ರೆವಿನ್ಯೂ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಯಾರಿಗೂ ಏನು ಫ್ರೀಬೀಸ್ ಕೊಡದೆ ದೇಶದ ಏನು ಮೂಲ ಸೌಕರ್ಯ ಇದೆಯೋ ಅದನ್ನು ಉದ್ಧಾರ ಮಾಡಬೇಕಾದ್ರೆ, ಈ ಬಜೆಟ್ಗೆ ಇಷ್ಟು ಹಣ ಹಾಕ್ಬೇಕಾದ್ರೆ ಯಾರು ದಿವಾಳಿ ಆಗಿದ್ದ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊರೋನಾ ಬಂದು
ಏನ್ ಯುಕ್ರೈನ್ ವಾರ ಆದ್ರೂ ಕೂಡ ಇಡೀ ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿ ಬೆಳೀತಾ ಇರ್ತಕ್ಕಂಥ ರಾಷ್ಟ್ರ. IMF ಹೇಳಿರ್ತಕ್ಕಂಥದ್ದು ಭಾರತದ ಗ್ರೋತ್ ಅನ್ನತಕ್ಕಂಥದ್ದೇ ಪ್ರಪಂಚದ ಗ್ರೋತ್ ಕಾಣಿಸ್ತಾ ಇದೆ. ಬರುವಂತ ದಿನದಲ್ಲಿ ಇದು ನಾವು ಕಾಣುತ್ತೆ. ಎಲ್ಲರ ಸಹಕಾರ ಬೇಕಿದಕ್ಕೆ, ಇಂಡಸ್ಟ್ರಿಯಲಿಸ್ಟ್ ಸಹಕಾರನೂ ಬೇಕು, ಜನರ ಸಹಕಾರನೂ ಬೇಕು. ನಾವು ಯಾರನ್ನೂ ಒಂದ್ ರೀತಿ ಅವನು ಡಕಾಯಿತ ಮಾಡಿದಾನ ಅಂತ ಹೇಳಿ ಇದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿ ಹೇಳಿದ್ರೆ ತಪ್ಪಾಗ್ಬಹುದು ರಮೇಶ್ ಬಾಬು ಅವರಿಗೆ. ಎಲ್ಲಿಯವರೆಗೆ somebody is proven guilty, ಯು ಕೆನಾಟ್ ಸೇ ಇಸ್ ಗಿಲ್ಟಿ. ನಿಮ್ಮ ಅಧ್ಯಕ್ಷರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ, ಆದ್ರೆ ಅವರು ಕೂಡ ತನಿಖೆಯಲ್ಲಿ ಇದ್ದಾರೆ. ಅದೇ ರೀತಿ ಹಿಡನ್ಬರ್ಗ್ ಏನ್ ಕೊಟ್ಟಿದ್ಯೋ ಅದನ್ನ ತನಿಖೆ ಮಾಡ್ಬೇಕು. ತನಿಖೆ ಮಾಡಿದ ನಂತರ ಬ್ಲಾಕ್ ಲಿಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಹೇಳುತ್ತೆ. ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ ನೀಜರ್ ರಿಯಾಕ್ಷನ್ ಅಲ್ಲಿ ಯಾರು ಮಾಡೋದಿಲ್ಲ. ಎನಿ ಫೂಲ್ ವಿಲ್ ಡೂ ಇಟ್. ಸರ್, ಇವತ್ತು ರಾಹುಲ್ ಗಾಂಧಿ ಅವರ ಅಧ್ಯಕ್ಷರಿಲ್ಲ, ನೀವು ಅಸೋಸಿಯೇಟೆಡ್ ಜರ್ನಲ್ಸ್ ನ್ಯಾಷನಲ್ ಹೆರಾಲ್ಡ್ ಕೇಸ್ ಮಾತಾಡ್ತಿದ್ದೀರಿ. ಅವರು ಯಂಗ್ ಇಂಡಿಯನ್, ಅವರು ಇವತ್ತು ಕಾಂಗ್ರೆಸ್ ಅಧ್ಯಕ್ಷರಲ್ಲ. ಬಟ್ ಇನ್ ಎನಿ ಕೇಸ್ ಆ ಪಾರ್ಟ್ ನ ಒಂದು ಕರೆಕ್ಟ್ ಮಾಡಿದೆ. ನೀವ್ ಹೇಳಿದ್ರಿ ರಾಹುಲ್ ಗಾಂಧಿನ ಬ್ಯಾನ್ ಮಾಡಿ ಅಂತ ಹೇಳ ಪಾಲಿಟಿಕ್ಸ್ ಇಂದ ಅವ್ರು ಬೇಲಲ್ಲಿ ಹೊರಗಿದಾರಲ್ಲ. ಆಯ್ತು ಅಲ್ಲ, ನೀವು ಇನ್ನೊಂದು ಹೇಳಿದ್ರಿ ಬಜೆಟ್ ನಲ್ಲಿ ದಿವಾಳಿ ಆಗಿರೋ ಸರ್ಕಾರ ತಂದು ಮಾಡಕ್ಕಾಗಲ್ಲ ಅಂತ. 2014 ಪ್ರೀ 2014 ಪೋಸ್ಟ್ 2014 ಪರ್ ಕ್ಯಾಪಿಟಾ ಲೋನ್ ದೇಶದಲ್ಲಿ ಏನಾಗಿದೆ, ಓವರ್ ಆಲ್ ಲೋನ್ ಸ್ಟ್ರಕ್ಚರ್, ಲೋನ್ ವ್ಯಾಲ್ಯೂ ಇವತ್ತು ಏನಿದೆ ಅದನ್ನು ಕೂಡ ಮಾತನಾಡಬೇಕಾಗುತ್ತೆ. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರು ಸಾಲಾನು ತಂದು ಬಜೆಟ್ ಅಲ್ಲಿ ಹಾಕ್ಬೋದು. ಸೆಲ್ಫ್ ಸಸ್ಟೈನಿಂಗ್ ಸೊಸೈಟಿ ಆಗ್ಬೇಕು, ಒಂದು ಸಮರ್ಥನೀಯತೆ ಬೆಳೆಸ್ಕೋಬೇಕು ದೇಶದಲ್ಲಿ ಅಂದ್ರೆ ಅದೇ ಆಗ್ಬೇಕು ಅನ್ನೋದು ಆರ್ಥಿಕ ವಿಷಯ. ಇನ್ನೊಂದು ದಿವಸ ಚರ್ಚೆ ಮಾಡೋಣ. ರಮೇಶ್ ಬಾಬು ಅವ್ರಿಗೆ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡ್ತೀನಿ ಬಿಫೋರ್ ಐ ಗೋ ಟು ಅ ಬ್ರೇಕ್ ಪ್ಲೀಸ್. ಎರಡು ವಿಚಾರಕ್ಕೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಒಂದು, ಅವರು ಇಡನ್ ಅಜೆಂಡಾ ಬಾಯ್ಬಿಟ್ರು, ಅಂದರೆ ಫ್ರೀ ಬೀಸ್ ತೆಗಿತಾ ಇದ್ದೀವಿ ಅಂತೇಳಿ. ಅದು BJP ಇಡನ್ ಅಜೆಂಡಾ ಎಗೇನ್ಸ್ಟ್ ದ ಜನರಲ್ ಪಬ್ಲಿಕ್, ಕಾಮನ್ ಪೀಪಲ್. ಚರ್ಚೆ ವಿಷಯ ಇವತ್ತಲ್ಲ, ಇರಲಿ. ಒಂದು ಅಭಿನಂದನೆ ಹೇಳ್ತೀನಿ. ಎರಡನೇದು, ಕೋರ್ಟ್ ಕೇಸ್ಗಳ ಬಗ್ಗೆ ಹೇಳಿದ್ರು, ನಾನು ಸ್ವೀಕಾರ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದ ನಾಯಕರು ಕೇಸ್ಗಳಲ್ಲಿ ಜೈಲಿಗೆ ಹೋಗಿ ಬಂದಿರೋದು ನಿಜ. ನೀವು ಪೊಲಿಟಿಕಲಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು, ಇವತ್ತು DK ಶಿವಕುಮಾರ್ ಅವರ ಮಗಳು ಸ್ಕೂಲ್ ಫೀಸ್ ಕಟ್ಟಿರೋದಕ್ಕೆ ಡಾಕ್ಯುಮೆಂಟ್ ಕೊಡಿ ಅಂತ ನೋಟಿಸು. ಇಂಥ ಸಣ್ಣ ಸಣ್ಣ ಪ್ರಕರಣಗಳು ಕೇಳ್ರಿ. ನೀವು ಮಾತಾಡ್ಬೇಕಾದ್ರೆ ಕೇಳಿಲ್ವಂದ್ರೆ ಕೇಳಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಮಾತಾಡ್ಬೇಡಿ. ಕೇಳ್ರಿ, ಹೇಳಿದೆಲ್ಲ ಒಪ್ಕೊಂಡಿದೀವಿ ಅಂತ ಅಲ್ಲ. ಹೇಳಿಲ್ವಾ ಇಲ್ಲಿ? ಗೊತ್ತಾಗುತ್ತೆ. ನಿಮ್ಮಂತ ಅಯೋಗ್ಯರಿಂದಲೇ ಇವೆಲ್ಲ ದೇಶ ಪರಿಸ್ಥಿತಿ ಬಂದಿರೋದು. ನೋಡಿ, ಅವ್ರು ಮಾತಾಡ್ಬೇಕು. ಇವರು ಹಗಲು ದರೋಡೆಕೋರರು. ಕಾಂಗ್ರೆಸ್ ನಾಯಕರಿಗೆ ಸಣ್ಣ ಸಣ್ಣ ಪ್ರಕರಣಗಳು ಇಟ್ಕೊಂಡು 10 ವರ್ಷದ್ದು 20 ವರ್ಷದ ಕೇಸ್ ಇಟ್ಕೊಂಡು ಇಡಿ ಕೇಸ್ಗಳನ್ನ ಹಾಕೊಂಡು ಜೈಲಿಗೆ ಕಳಿಸಿ ಎದುರಿಸಿ ಜೈಲಿಗೆ ಕಳಿಸಿ ಸರ್ಕಾರ ನಡೆಸುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಭಾಳ ಪ್ರಮುಖವಾಗಿ ಇವ್ರ ಥರ ಕೊಲೆ ಆರೋಪದ ಮೇಲೆ ಇವರು ಹೋಮ್ ಮಿನಿಸ್ಟರ್ ಥರ ಕಾಂಗ್ರೆಸ್ ನಾಯಕರು ಜೈಲಿಗೆ ಹೋಗಿ ಬಂದಿಲ್ಲ. ಇದು ಅಲ್ಲಿಗೆ ಬಿಡ್ತೀನಿ, ಯಾಕೆಂದರೆ ಇವತ್ತಿನ ಚರ್ಚಾ ವಿಷಯ ಬೇರೆ. ಇವತ್ತು ಅವರೇ ಒಪ್ಕೊಂಡಂಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿ ಅಥವಾ ನ್ಯಾಯಾಂಗ ತನಿಖೆ ಮಾಡಿ. 2011ರಲ್ಲಿ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಈ ದೇಶದ ಬ್ಲಾಕ್ ಮನಿಗೆ ಸಂಬಂಧಪಟ್ಟಂತೆ BJP, ಇದೇ ನರೇಂದ್ರ ಮೋದಿರವರು ಮತ್ತು BJP ಅವರು SIT ಒತ್ತಾಯ ಮಾಡಿದ್ರು. ವಿ ಅಕ್ಸೆಪ್ಟೆಡ್, ವಿ ಫ್ಲೋಟೆಡ್ SIT. ಅದಾದಮೇಲೆ ಸನ್ಮಾನ್ಯ ನರೇಂದ್ರ ಮೋದಿರವರು 28 ಮೇ 2014 ದ ಫಸ್ಟ್ ಡೇ ಆಫ್ ಪ್ರೈಮ್ ಮಿನಿಸ್ಟರ್ ಆಕ್ಯುಪೈಡ್ ದ ಚೇರ್, ಡಿಕ್ಲೇರ್ಡ್ ಒಂದು SIT ಮಾಡಿದ್ರು. ಯಾವುದಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಆಫ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಲೆಡ್ ಬೈ ಎ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಟು ಲುಕ್ ಇನ್ ಟು ದ ಬ್ಲಾಕ್ ಮನಿ. ಇವ್ರು ಮಾಡಿದ್ದು. ಯಾಕೆ ಇವತ್ತಿನವರೆಗೂ ರಿಪೋರ್ಟ್ ಕೊಟ್ಟಿಲ್ಲ? ಎಷ್ಟು ತಗೊಂಬಂದು ಆಚೆ ಕೊಟ್ರೆ? ಎಷ್ಟೆಷ್ಟು ಜನ ಬ್ಲಾಕ್ ಮನಿ ಇಟ್ಟಿದ್ದಾರೆ? 15 ಲಕ್ಷ ಅಕೌಂಟ್ಗಳು ಕೊಡ್ತೀವಿ ಅಂತ ಹೇಳಿದ್ರೆ ಯಾಕೆ ಕೊಟ್ಟಿಲ್ಲ? ಇವ್ರು ಏನಂದರೆ 176 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇವತ್ತು ಬೇರೆ ಬೇರೆ ಸರ್ಕಾರಗಳ ಮೇಲೆ ಆರೋಪ ಮಾಡಕ್ಕೆ ಹೋಗ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಇವತ್ತು ಡೈರೆಕ್ಟ್ ಟ್ಯಾಕ್ಸು ಮತ್ತೊಂದು ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿರ್ತಕ್ಕಂಥ ಟ್ಯಾಕ್ಸ್ ಅಷ್ಟು ಎಲ್ಲೂ ಇಲ್ಲ. ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇವ್ರಿಗೆ ಫ್ಲೋಟಿಂಗ್ ಫಂಡ್ ಬರ್ತಾ ಇದೆ. ಫ್ಲೋಟಿಂಗ್ ಫಂಡ್ ಇಟ್ಕೊಂಡು NPA ಬಗ್ಗೆ ಹೇಳಿದ್ರು, ನಾನ್ ಪರ್ಫಾರ್ಮಿಂಗ್ ಅಸೆಂಟ್ 14% ಇತ್ತು, 7%, 0% ಬರ್ತೇವೆ ಆಫ್ ಮಾಡಿ. ಯಾಕೆ 7% ಬಂದಿದ್ದು? ಇವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ಗಳಿಗೆ ವೇ ಆಫ್ ಮಾಡ್ಕೊಂಡು ಅದನ್ನ ನಿಮಗೂ ಅನ್ನಿಸ್ತಲ್ವಾ ಸರ್? 36 lakhs ಇವ್ರು ಎಷ್ಟು ಮಾಡಿದಾರೆ ಹೇಳಿ? ಅಲ್ಲ, ಅವ್ರು ಎಷ್ಟು ಮಾಡಿದ್ರು ಈ ಫಯಾಮ್ ಕರೆಕ್ಟ್ 14 ಲಕ್ಷ ಕೋಟಿ ವೇ ಆಫ್ ಮಾಡಿದ್ದಾರೆ. 14 ಲಕ್ಷ ಕೋಟಿ.
ಅದನ್ನೇ ನಿಮಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ NPA ಜನಕ್ಕೆ ಅರ್ಥ ಆಗಲಿ. ಸರ್ 2005 and 13 ನಡುವೆ 36.5 lakh crore was waived sir 8 years. ಸರ್ ನಾನು ನಿಮಗೆ 1947ರಿಂದ ಇಲ್ಲಿವರೆಗೂ ಪ್ರತಿ ಸರ್ಕಾರ ಆಯಾ ಸಂದರ್ಭಕ್ಕೆ ವೇವ್ ಆಫ್ ಮಾಡ್ಕೊಂಡ್ ಬಂದಿದ್ದಾರೆ. ವೇವ್ ಆಫ್ ಅನ್ನೋದು ಸಾಧಾರಣ ಪ್ರಕ್ರಿಯೆ ಅಲ್ಲ, ಅದನ್ನ ಕ್ರಿಮಿನಲೈಸ್ ಮಾಡೋದು ಬೇಡ. ನಾನು ಒಪ್ಕೊಂಡ್ಬಿಟ್ಟೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವ್ರು NPA 14ರಿಂದ 7% ತಂದಿರಲ್ಲ. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ನೀವು ರೈಟ್ ಆಫ್ ಮಾಡ್ತಾ ಇದ್ರೆ ಪ್ರತಿಶತ ಕಮ್ಮಿ ಆಗ್ತಾನೆ ಕಮ್ಮಿ ಆಗುತ್ತೆ. ಅದು ಇವರು ಇವತ್ತು 176 ಲಕ್ಷ ಸಾಲ ಯಾಕೆ ಮಾಡಿದ್ರು ಇವರು ಈ ದೇಶದಲ್ಲಿ? ಇವ್ರು ಇಷ್ಟೆಲ್ಲ ಹೇಳ್ಕೊತಾರಲ್ಲ, ನಮ್ಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟಿದೆ, ನಾವು ಇಷ್ಟು ಫಾರಿನ್ ಫಂಡ್ ತಗೊಂಡ್ಬಂದ್ಬಿಟ್ಟಿದೀವಿ. ಮೇಡಮ್ ಅವ್ರು ಒಂದು ಮಾತು ಹೇಳಿದ್ರು, ಅದು ಉತ್ತರ ಕೊಡ್ಲಿ. ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ಎಂಪ್ಲಾಯ್ಮೆಂಟ್ ಪರಿಸ್ಥಿತಿ ಏನ್ ದೇಶದಲ್ಲಿ? ಅಂಡರ್ ರೇಟಿಂಗ್ ಏನಿದೆ, ಎಂಪ್ಲಾಯ್ಮೆಂಟ್ ಹೌಸಿಂಗ್ ಏನಿದೆ, ಇದು ಉತ್ತರ ಕೊಡಿ. ನಿಮ್ಗೆ ಇಂಪ್ರೂವ್ ಆಗ್ಬೇಕಲ್ಲ ಇದೆಲ್ಲ. ನಿಖಿಲ್ ಸಿಂಪಲ್, ವೆರಿ ಸಿಂಪಲ್. ಮಾತಾಡ್ತಾ ನಮ್ ಬಿಜೆಪಿ ವಕ್ತಾರರು ಮಾತಾಡ್ತಾ ಹೇಳಿದ್ರು SBI ನ ರೈಸ್ ಮಾಡ್ಬಿಟ್ಟಿದೀವಿ ನಾವು, SBI ಹಿಂದೆ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ. SBI ನಾನ್ ರೈಸ್ ಮಾಡಿದೆ ಅಂತ ಹೇಳಿಲ್ಲ. ಅದು ವರದಿ ಬಂದಿದೆ, ಅದು ವರದಿ ಬಂದಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಬಿಕನರ್ ಅಂಡ್ ಜೈಪುರ್ ಮತ್ತೆ ಭಾರತೀಯ ಮಹಿಳಾ ಬ್ಯಾಂಕ್ ಇಷ್ಟೆಲ್ಲಾನು ಕೂಡಿಸ್ಕೊಂಡು ಡೆವಲಪ್ ಮಾಡಿರೋದು. ಇನ್ನು ಎರಡನೇ ಪಾಯಿಂಟ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಅಂದ್ರೆ ಬ್ಯಾಂಕ್ ಮರ್ಜರ್ ಇಂದ ಆಗಿದೆ ಅಂತ ನೀವು ಹೇಳ್ತಿದ್ದೀರಿ. ಕಳೆದ 7 ವರ್ಷದಲ್ಲಿ 2012ರಲ್ಲಿ ಪ್ರತಿ ಇಂಡಿವಿಜುವಲ್ ಮೇಲೆ 37,802 ರೂಪಾಯಿ ಸಾಲ ಇತ್ತು. 2019ರ ರಿಪೋರ್ಟ್ ಹೇಳ್ತಾ ಇದ್ದೀನಿ, 73,637 ರೂಪಾಯಿ ಪ್ರತಿಯೊಬ್ಬನ ಮೇಲೆ ತಲಾ ಸಾಲ ಇದೆ. ಅಂದ್ರೆ 1 to ಡಬಲ್ ಆಗಿದೆ. ಇಲ್ಲ, ನಾವು ಇಟ್ ಇಸ್ ಮೋರ್ ದನ್ 2 lakhs. ಇವಾಗ ಜಾಸ್ತಿ ಆಗಿದೆ. 2 ಲಕ್ಷದ ಮೇಲೆ 2019ರಲ್ಲಿ ಇದ್ದಿದ್ದು ಇವಾಗ ಇನ್ನೂ ಜಾಸ್ತಿ ಆಗಿದೆ. ಅಂದ್ರೆ 3 ರಿಂದ 4 ಪಟ್ಟು 7 ವರ್ಷದ ಹಿಂದೆ ಇವತ್ತಿಗೆ, ಅಂದ್ರೆ ನಿಮ್ ಸರ್ಕಾರ ಬಂದ ಇವಾಗ್ಲಿಂದ ಒಂದ್ 3 ರಿಂದ 4% ಇನ್ಕ್ರೀಸ್ ಆಗಿದೆ. ಸಾಲನ ಜನರ ಮೇಲೆ ಈಗ ಬಿಡಿ ಆಯ್ತು. ಈಗ ಅದಾನಿಗೆ ವಾಪಸ್ ಬರೋಣ. ಈಗ ವಿಪಕ್ಷಗಳು ಇಲ್ಲೇ ಇದ್ದೀರಿ ಅಲ್ವಾ? ನಾನ್ ಕೇಳೋದು ಸರ್, ನಿಮಗೆ JPC ಕೊಟ್ರೆ ನಮ್ದಿನಾ? JPC ಕೊಟ್ರೆ ನಿಮಗೆ ವಿಶ್ವಾಸನಾ? ಈಗ ಬೀಯಿಂಗ್ ಎ ಅಪೋಸಿಷನ್ ಪಾರ್ಟಿ, ಪಲ್ಸ್ ಆಫ್ ದ ಪೀಪಲ್, ಜನ ನಾಡಿನ ಇಟ್ಕೊಂಡು ನಾವು ಮಾತಾಡ್ತಿದ್ವಿ. JPC ಅಥವಾ ನ್ಯಾಯಾಂಗ ತನಿಖೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯಾಂಗ ತನಿಖೆ ಕೊಡಿ ಅಂತ ಕೇಳಿದೀವಿ. ಬೀಯಿಂಗ್ ಎ ಗೌರ್ಮೆಂಟ್, ಅದು ಅವ್ರ ಜವಾಬ್ದಾರಿ ಇದೆ, ಜನಕ್ಕೆ ಉತ್ತರ ಕೊಡಬೇಕು. ಇವತ್ತಿನವರೆಗೂ ಅವರ ಭಾಷಣದಲ್ಲಿ ಅದನ್ನು ಹೆಸರು ಪ್ರಸ್ತಾಪ ಮಾಡಿದ್ರೆ ಈ ಉಳಿದಿದ್ದೆಲ್ಲ ಮಾತಾಡ್ತಾರೆ. ನೀವು ಚಾವಾಲಾ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊಂಡವರು ಚಾವಾಲಾ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಬೇಕಲ್ಲ, ಚಾವಾಲನ್ ಪಾಲಿಸಿ ಪ್ರೊಟೆಕ್ಟ್ ಮಾಡಬೇಕಲ್ಲ. ಚಾವಾಲಾ ಕಟ್ಟಿರೋ LIC, ಚಾವಾಲಾ ಕಟ್ಟಿರೋ SBI ಹಣ ಜನಕ್ಕೆ ಉತ್ತರ ಕೊಡಿ. ನೀವು JPC ಮಾಡ್ತಿರೋ, ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡ್ತಿರೋ, ಇಟ್ ಇಸ್ ಲೀವ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಡಿಮ್ಯಾಂಡ್ ಇದೆ, ಆಲ್ ಅಪೋಸಿಷನ್ ಪಾರ್ಟಿ. ಜನಕ್ಕೆ ಇವತ್ತು SBI ಮೇಲ್ನೋಟಕ್ಕೆ 29,000 30,000 ಕೋಟಿ, ಬಟ್ ನಮಗಿರೋ ಇನ್ಫಾರ್ಮೇಶನ್ ಇಟ್ ಇಸ್ ಮೋರ್ ದೆನ್ 1 lakh crore. LIC ಮೇಲ್ನೋಟಕ್ಕೆ 25-30,000 ಕೋಟಿ, ಇಟ್ ಇಸ್ ಮೋರ್ ದೆನ್ 1 lakh crore. ಸರ್ ಹೇಗೆ ಅದು? ಆದ್ರೆ ನಿಮಗಿರೋ ಇನ್ಫಾರ್ಮೇಶನ್ ಅಂದ್ರೆ ಏನ್ ಸರ್? ಇಟ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. Yes sir, ವರ್ಕಿಂಗ್ ಇಸ್ ವೆರಿ ಟ್ರಾನ್ಸ್ಪರೆಂಟ್. ನಿಮಗಿರೋ ಮಾಹಿತಿ ನನಗಿರೋ ಮಾಹಿತಿ ಇಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ ಇದು. ನನ್ನ ವೀಕ್ಷಕರಿಗೂ ಗೊತ್ತಾಗಬೇಕು. ಅಲ್ಲ, ತೋರಿಸೋದೊಂದು ಮಾಡಿರೋದೊಂದು ಅನ್ನೋದಾದ್ರೆ ಗೊತ್ತಾಗಬೇಕಲ್ಲ. ಅದನ್ನೇ ನೀವು ಎನ್ಕ್ವೈರಿ ಮಾಡಿ ಅಂತ ಸುಳ್ಳು ಹೇಳೋದು ಹೇಗೆ ಅಂತ ಕಲಿಬೇಕಾಗುತ್ತೆ. ಸ್ಟಾಟಿಸ್ಟಿಕ್ ನೇ ತಗೊಳ್ಳೋಣ ಸರ್. 100 ರೂಪಾಯಿಂದ 500 ರೂಪಾಯಿ 1000 ರೂಪಾಯಿ ತಗೊಂಡು ಹೋಗಿ ಪೆನ್ಷನ್ ಅಲ್ಲಿ ಬರೋ ಹಣ SBI ಕಟ್ಟಿರ್ತಾರೆ ಸರ್. LIC ಪಾಲಿಸಿಗೆ ಸಾಮಾನ್ಯವಾದ ಜನ ದಿನಗೂಲಿ ಹಣವನ್ನು ಯಾವ ರೀತಿಯಲ್ಲೂ LIC ಲಾಸ್ ಅಲ್ಲಿ ಇಲ್ಲ. ಅದಾನಿ ಇನ್ವೆಸ್ಟ್ಮೆಂಟ್ ಇಂದ LIC ಯಾವ ರೀತಿ ಪರಿಣಾಮನೂ ಇಲ್ಲ. ಪ್ರಶ್ನೆನೇ, ನೀವು ಬಿಜೆಪಿ ಅವರ ಅದಾನಿ ಕಂಪನಿ ವಕ್ತಾರರ ಯಾಕ್ರಿ ಮಾತಾಡ್ತೀರಾ? ನ್ಯೂ ಪೆನ್ಷನ್ ಸ್ಕೀಮ್, ಓಲ್ಡ್ ಪೆನ್ಷನ್ LIC ಸ್ಕೀಮ್ ಕೇವಲ ದೇಶದಲ್ಲಿ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ. NPS ತೆಗೆದು OPS ತರಬೇಕಂತೇಳಿ. ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲಿ ಯಾರು ವರ್ಕಿಂಗ್ ಕ್ಲಾಸ್ ಇದ್ದಾರೆ ಅವರು ಎಲ್ಲ ಪೆನ್ಷನ್ ಅಮೌಂಟ್ ತಗೊಂಡೋಗಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದ್ದೀರಾ. ಅದಾನಿ ಅಂತ ಅವ್ರು ಮುಳುಗೋದ್ರೆ ಅವ್ರ ಪೆನ್ಷನ್ ಗತಿ ಏನಾಗುತ್ತೆ? ನನಗೆ ಬಜೆಟ್ ಬಂದಾಗ ನನಗೆ ಆತಂಕ ಕಾಡಿದ್ದೆ ಅದು. ಐ ಆಮ್ ಸ್ಟಿಲ್ ಯಂಗ್, 25-26 ಇಯರ್ಸ್ ಇದೆ ನನಗೆ. ನಾನು ನೀವು ಯಂಗ್ ಇಂಡಿಯಾದ ಒಂದು ಸೆಕ್ಯೂರಿಟಿ ಪರ್ಪಸ್ಗೆ, ಸೋಷಿಯಲ್ ಸೆಕ್ಯೂರಿಟಿಗೋಸ್ಕರ ನಾನು ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಕ್ಲಾರಿಟಿನೇ ಸರ್ಕಾರ ನನಗೆ ಕೊಡ್ತಾ ಇಲ್ಲ ಅಂತ ಅಂದ್ರೆ ನಾನು ಹೇಗೆ ನನ್ನ ಸೋಷಿಯಲ್ ಸೆಕ್ಯೂರಿಟಿ ನಾನು ಇಮ್ಯಾಜಿನ್ ಮಾಡ್ಕೊಳ್ಳಿ? NPS OPS ಬಗ್ಗೆ ಇಷ್ಟು ಪ್ರಶ್ನೆಗಳು ಎತ್ತಾ ಇದೆ, ಇದಕ್ಕೆ ಏನು ಉತ್ತರ ಇಲ್ಲ. ಈಗ 16th ಫೈನಾನ್ಸ್ ಕಮಿಷನ್ ಬರ್ತಾ ಇದೆ, ಅದ್ರಲ್ಲಿ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಇವರು ಮಾತಾಡ್ತಿಲ್ಲ. ಕಡೆ ಮಾತು ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರ. ಆಕ್ಚುಲಿ ಐ ಓವರ್ ಶಾಟ್ ಮೈ ಫಸ್ಟ್ ಟಾಪಿಕ್. ಯಾವಾಗಲೂ ನಿಲ್ಲಿಸಬೇಕಾಗಿತ್ತು, ಚರ್ಚೆ ಅರ್ಥಪೂರ್ಣವಾಗಿ ಆಗ್ತಿದೆ ಅಂತ ಹೇಳಿ ಮುಂದೆ ಬಿಟ್ಟಿದ್ದೀನಿ. ಇನ್ 30 seconds ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರೇ, ನಿಮ್ಮ ಸರ್ಕಾರದ ಇಂಟೆನ್ಷನ್ ಅನ್ನ ಸಾಬೀತುಪಡಿಸೋ ದೃಷ್ಟಿಯಿಂದ, ವಿಪಕ್ಷಗಳ ಬಾಯನ್ನೂ ಮುಚ್ಚಿಸೋ ದೃಷ್ಟಿಯಿಂದ, ಜನರ ನಿರೀಕ್ಷೆಯಂತೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋ ದಾಯತ್ವದಿಂದ ನಾನು ನಿಮಗೆ ಕೇಳ್ತೀನಿ ಸರ್, ವಿಲ್ ದೇರ್ ಬಿ ಅ ಪ್ರೋಬ್ ಎವರ್ ಇನ್ ಟು ದಿಸ್? ನಿಮಗೆ ಪ್ರೋಬ್ ನಡೀತಾ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ರೆಗ್ಯುಲೇಟರ್ ಬಾಡೀಸ್ ಆರ್ ಡೂಯಿಂಗ್ ದೇರ್ ಜಾಬ್, ಲೆಟ್ ದೆಮ್ ಕಮ್ ಔಟ್ and then the right decision will be taken. ರೆಗ್ಯುಲೇಟರ್ ಬಾಡಿಗಳು ಆ ಸಮಸ್ಯೆ ಬಂದಿನಾನೇ ಹೇಳಿದ್ದಾರೆ. ಆಮೇಲೆ ಇನ್ನೊಂದು,
ನನ್ನ ಬಗ್ಗೆ ಒಂದು ಭಾಷೆ ಉಪಯೋಗಿಸಿದ್ರು ಕಾಂಗ್ರೆಸ್ ಅವರು. ಅವರಲ್ಲಿ ಎಷ್ಟು ಉರಿತಾ ಇದೆ ಅಂತ ಅದು ಅರ್ಥ ಇಲ್ಲಿ ಆಗುತ್ತೆ. ಆ ಊರ್ಕೊಳ್ಳೋರು ಭಾಷೆ, ನೀವು foolish ಅಂತ ಪದ ಅಸಂಬದ್ಧ ಭಾಷೆಯನ್ನು ಉಪಯೋಗಿಸಿದ್ದು. ಉಪಯೋಗಿಸ್ತಾರೆ ನೀವು. ಹೊರಗಡೆ ಹೋದ್ಮೇಲೆ ನಿಮ್ಮ ಭಾಷೆ medical ನಿಮ್ಗೆ shop ಇರ್ತದೆ. ಅಲ್ಲಿ ಬಂದ ಅಂತ ಕೂಡ ಕೇಳಿ ಅವ್ರು. ನಿಮ್ಮ ಭಾಷೆ ನಿಮ್ಗೆ ಇರ್ತಾ ಇಲ್ಲಿ. ಡಾಕ್ಟರ್ ಮತ್ತೆ ರಮೇಶ್ Foolish ಬಾಬು ಅಂತ ಅವರು ಹೇಳೋದು ಇಬ್ಬರಿಗೂ ನಾನು ಬಹಳ ಒಂದು ಕೆಟ್ಟ ಭಾಷೆ ಉಪಯೋಗಿಸಿದ್ರು. ಹೊರಗಡೆ ಹೋದ್ಮೇಲೆ ರಮೇಶ್ ಬಾಬು ಅವರೇ ಬಿಟ್ಬಿಡಿ. ಅವರು ಆ ಫೂಲಿಶ್ ಅನ್ನೋ ಪದ ಅವ್ರು ಹೇಳಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಐ ನೋ ವಾಟ್ ಯು ಸೆಡ್. ಐ ಡೋಂಟ್ ವಾಂಟ್ ಟು Foolish ರಿಪೀಟ್ ಅಲ್ಲ. ಇಟ್. ಅವ್ರು ಏನು ಸರ್, ಲೆಟ್ಸ್ ಬಿ ಉಪಯೋಗಿಸಿದ್ರು ಜೆಂಟಲ್ಮನ್. ನೋಡಿ, ನಿಮ್ಮ ಬಗ್ಗೆ ಭಾಷೆ. ಡಾಕ್ಟರ್ ವಿ ಆರ್ ಬೆಟರ್ ದನ್ ದಟ್. ಡಾಕ್ಟರ್ ಪ್ಲೀಸ್ ಅವ್ರ ಸಮ್ ನೈತಿಕತೆ ಪೇಷನ್ಸ್. ತೋರಿಸುತ್ತೆ ಅದು. ಒಂದು ಕ್ವಿಕ್ ಬ್ರೇಕ್ ನಂತರ ಸಿದ್ದು ಹಿಂದುತ್ವ ಚರ್ಚೆ ವಿಷಯ, ಟು ದ ಪಾಯಿಂಟ್. ವೆರಿ ಕ್ವಿಕ್ಲಿ, ಸಿದ್ದರಾಮಯ್ಯನವರು ಹಿಂದುತ್ವ ಮನುವಾದದ ಬಗ್ಗೆ ಮಾತನಾಡಿದ್ರು. ಹಿಂದುತ್ವವಾದ ಅನುಯಾಯಿಗಳೆಲ್ಲ ಒಂದು ರೀತಿಯಲ್ಲಿ ಹಿಂಸಾತ್ಮಕ ಮನಸ್ಥಿತಿ ಇರೋಂಥವ್ರು ಅನ್ನೋ ಮಾತನ್ನ ಹೇಳ್ಬಿಟ್ರು. ಹಿಂದೂ ಬೇರೆ ಅನ್ನೋ ರೀತಿಯಲ್ಲಿ ಅವ್ರ ವ್ಯಾಖ್ಯಾನ ಇದೆ. ಅದನ್ನು ಕೂಡ ಆ ಒಂದು ವ್ಯಾಖ್ಯಾನಕ್ಕೂ ಈ ಸಮಾಜದಲ್ಲಿ ಒಂದು ಆಸ್ಪದ ಇದೆ ಅಂತ ನಾನು ಭಾವಿಸ್ತೀನಿ. ಆದರೆ ಮಂತ್ರಾಲಯ ಶ್ರೀಗಳಾದ ಸುಬುಧೇಂದ್ರ ಅವರು ಹಿಂದುತ್ವದಿಂದ ಅಥವಾ ಹಿಂದುತ್ವವನ್ನು ಹಿಂದೂಯಿಂದ ಬೇರ್ಪಡಿಸೋದಕ್ಕೆ ಆಗೋದಿಲ್ಲ. ವೆರಿ ಕ್ವಿಕ್ಲಿ ಇಬ್ಬರ ಮಾತನ್ನು ಕೇಳೋಣ. ಹಿಂದುತ್ವ ಬೇರೆ, ಹಿಂದೂ ಧರ್ಮ ಬೇರೆ. ನನ್ನನ್ನು ಯಾವಾಗಲೂ ಹಿಂದೂ ಧರ್ಮದ ವಿರೋಧಿ, ಹಿಂದೂ ವಿರೋಧಿ. ನಾನು ಯಾವತ್ತೂ ಹಿಂದೂ ಧರ್ಮದ ವಿರೋಧಿನೂ ಅಲ್ಲ, ನಾನು ಕೂಡ ಹಿಂದೂನೇ. ಆದರೆ ಮನುವಾದದ ವಿರೋಧಿ, ಹಿಂದುತ್ವದ ವಿರೋಧಿ ಅಂತಕ್ಕಂಥದ್ದನ್ನು ತಿಳಿಯುತ್ತೆ. ಹಿಂದೂ ಧರ್ಮಕ್ಕೆ ವಿರೋಧ ಇಲ್ಲ. ಮತ್ತು ಯಾವುದಾದ್ರು ಧರ್ಮದಲ್ಲಿ ಕೊಲೆ ಹಿಂಸೆಗೆ ಪ್ರೋತ್ಸಾಹ ಇದೆಯಾ? ಆದರೆ ಮನುವಾದ ಇದೆಯಲ್ಲ, ಹಿಂದುತ್ವ ಇದೆಯಲ್ಲ, ಕೊಲೆ ಹಿಂಸೆ ತಾರತಮ್ಯಕ್ಕೆ ಪ್ರೋತ್ಸಾಹ ಕೊಡ್ತದೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹಿಂದೂ ಧರ್ಮ. ದ್ವಂದ್ವ ಹೇಳಿಕೆ ಅನ್ನುವಂಥದ್ರಲ್ಲಿ ಸ್ವಲ್ಪ ಅರ್ಥವೇ ಇಲ್ಲ. ನಾನು ಹಿಂದೂ ಅಂತಂದಮೇಲೆ ಹಿಂದುತ್ವವನ್ನು ಆಧರಿಸಲೇಬೇಕು. ಯಾವ ಹಿನ್ನೆಲೆಯಲ್ಲಿ ಅವರು ಆ ಭಾವನೆಯನ್ನು ಹೇಳ್ತಾರೆ, ಅಥವಾ ಯಾವುದೇ ಒಂದು ಹಿಂದುತ್ವದ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಅಭಿಪ್ರಾಯ ಭೇದ ಇರ್ಬೋದೇ ಹೊರತು ಹಿಂದೂಗಳೆಲ್ಲರೂ ಹಿಂದುತ್ವವನ್ನು ಆಧರಿಸಲೇಬೇಕು. ಹಿಂದೂಗಳಲ್ಲಿ ಇರ್ತಕ್ಕಂಥದ್ದು ಹಿಂದುತ್ವ. ಆದ್ದರಿಂದ ನನ್ನ ತಾಯಿ ಅನ್ನೋದು ಅವಳು ನಿಸ್ಸಂತಾನ ಉಳ್ಳವಳು ಅನ್ನೋದು ಇದು ಎಷ್ಟು ಅಪಹಾಸ್ಯವೋ. ತಾಯಿ ಅಂತ ಅಂದಮೇಲೆ ಆಕೆಗೆ ಸಂತಾನ ನೀನು ಅಂತ ಆಯ್ತಲ್ಲ. ಅಂದಮೇಲೆ ನಾನು ಹಿಂದೂ ಅಂತ ಅಂದಮೇಲೆ ಹಿಂದುತ್ವದ ಬಗ್ಗೆ ನಾವು ಗೌರವವನ್ನು ತೋರಲೇಬೇಕು, ಆಧರಿಸಬೇಕು. ಯಾವುದಾದ್ರು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ವಿಚಾರ ವಿನಿಮಯ ಮಾಡಿಕೊಂಡು ಅದು ಪರಿಹರಿಸಿಕೊಳ್ಬೇಕೇ ಹೊರತು ಹಿಂದೂ ಅಂತ ಹೇಳಿ ಹಿಂದುತ್ವವನ್ನು ವಿರೋಧಿಸ್ತೀನಿ ಅಂತ ಹೇಳೋದು ಅದು ಅರ್ಥಹೀನ ಅಂತ ನಾವು ಹೇಳ್ತೀವಿ. ಈಗ ಸರ್, ನಾವು ಮುಂಚೆನೂ ಒಂದು ಚರ್ಚೆ ಮಾಡಿದ್ವಿ, ನೀವೇ ಬಂದಿದ್ರಿ ಅನ್ಸುತ್ತೆ ಅವತ್ತು. ಸಿದ್ದು ಹಿಂದುತ್ವ ವರ್ಸಸ್ BJP ಹಿಂದುತ್ವ ಅಂತ ಚರ್ಚೆ ಮಾಡಿದ್ವಿ. ಹಿಂದುತ್ವ ಬೇರೆ, ಹಿಂದುತ್ವದಲ್ಲೂ ಒಂದು ತತ್ವ ಇದೆ. ಹಿಂದುತ್ವ ಅನುಯಾಯಿಗಳೆಲ್ಲ ಮರ್ಡರ್ ಮಾಡೋ ಮಾನಸಿಕತೆಯವರು, ಹಿಂಸಾತ್ಮಕ ಮಾನಸಿಕತೆಯವರು, ಭೇದ ಭಾವದ ಮನಸ್ಥಿತಿಯವರು ಅಂದ್ಬಿಟ್ರೆ ಇದು ನಾನು ನೇರ ರಾಜಕೀಯದಲ್ಲಿ ಕೇಳ್ತೀನಿ ಸರ್, ಡ್ಯಾಮೇಜ್ ಆಗಲ್ವಾ? ಪಕ್ಷ ಇದನ್ನು ಒಪ್ಪುತ್ತಾ? ಇಲ್ಲ, ಡ್ಯಾಮೇಜ್ ಆಗೋಂಥದ್ದೇನಿಲ್ಲ. ಅಲ್ಲಿ ಸಿದ್ದರಾಮಯ್ಯರು ವೆರಿ ರೈಟ್ಲಿ ಅಟೆಡ್ ದ ವರ್ಡ್ಸ್. ಇಲ್ಲಿ ಇಂಟರ್ಪ್ರಿಟೇಷನು ರಾಂಗ್ ಮಾಡ್ತಾ ಇದ್ದಾರೆ. ನೋಡಿ, ಹಿಂದುತ್ವ ಎಲ್ಲಿಂದ ಸ್ಟಾರ್ಟ್ ಆಯಿತು? ಸನ್ಮಾನ್ಯ ಸಾವರ್ಕರ್ ಅವರು ಹಿಂದುತ್ವ ಅಂತೇಳಿ ಒಂದು ಪುಸ್ತಕ ಬರೀತಾರೆ. ಐ ಥಿಂಕ್ ಇಫ್ ಐ ಆಮ್ ಕರೆಕ್ಟ್ 1923. ಅಲ್ಲಿಂದ ಹಿಂದುತ್ವ ಸ್ಟಾರ್ಟ್ ಆಯಿತು. ಹಿಂದೂ ಧರ್ಮ ಯಾವಾಗ ಸ್ಟಾರ್ಟ್ ಆಯಿತು? ಏಷ್ಯಾ ಉಪಖಂಡದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಿಮಗೆ ಹಿಂದೂ ಮಹಾಸಭಾ ಇರ್ಬೋದು, ನಾನು ಮುಗಿಸ್ಬಿಡ್ತೀನಿ. ಹಿಂದೂ ಮಹಾಸಭಾ ಇರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಜನಸಂಘ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಇವೆಲ್ಲ ಬಲಪಂಥೀಯ ರಾಜಕೀಯ ಸಂಘಟನೆಗಳು 1920ರಿಂದ ಈಚೆ ಬಂದಿರತಕ್ಕಂಥವು. ನೀವು ಏಷ್ಯಾ ಉಪಖಂಡದಲ್ಲಿ ಭಾರತೀಯತೆ ಮತ್ತು ಹಿಂದೂ ಧರ್ಮ ಜೊತೆಲಿ ಹೋಗಿರ್ತಕ್ಕಂಥದ್ದು. ನೀವು ಹಿಂದೂ ಧರ್ಮನ, ಭಾರತೀಯ ಸಂಸ್ಕೃತಿಯನ್ನು ಬೇರೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಕಂಟೆಸ್ಟಲ್ಲಿ ರಾಹುಲ್ ಗಾಂಧಿ ಆಗಲಿ, ಸಿದ್ದರಾಮಯ್ಯವರಾಗಲಿ, ಅಥವಾ ಈ ದೇಶದಲ್ಲಿರ್ತಕ್ಕಂಥ ಎಡಪಂಥೀಯ ಚಿಂತನೆಗಳಿರ್ತಕ್ಕಂಥವ್ರಲ್ಲಿ ಹೇಳೋಂಥದ್ದು ಹಿಂದೂ ಬೇರೆ, ಹಿಂದುತ್ವ ಬೇರೆ. ಯಾವುದು ಹಿಂದುತ್ವ? ರಾಜಕೀಯ ಕಾರಣಕ್ಕೋಸ್ಕರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡು ನಾವು ಬೇರೆ ಧರ್ಮೀಯರನ್ನ ವಿರೋಧ ಮಾಡ್ಬೇಕಂತೇಳಿ ಯಾರು ಪ್ರತಿಪಾದನೆ ಮಾಡ್ತಾ ಇದ್ದಾರೋ, ಯಾರು ಸಾವರ್ಕರ್ ಅವರ ಅನುಯಾಯಿಗಳಿದ್ದಾರೋ, ಯಾರು ಎಡ್ಗೇವಾರ್ರವರ ಅನುಯಾಯಿಗಳಿದ್ದಾರೋ, ಯಾರು ಗುರೂಜಿರವರ ಅನುಯಾಯಿಗಳಿದ್ದಾರೋ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಬಲಪಂಥೀಯವಾದ ಹಿಂದುತ್ವ. ಆ ಹಿಂದುತ್ವವನ್ನು ಕಾಂಗ್ರೆಸ್ ಒಪ್ಪೋದಿಲ್ಲ. ನೀವು ಈಗ ಮಹಾತ್ಮ ಗಾಂಧೀಜಿ ಈಸ್ ಆಲ್ಸೋ ಹಿಂದೂ. ಕೊಂದವ್ರು ಯಾರು ಹಿಂದೂನ ಕೊಂದವರು ಹಿಂದುತ್ವ ಇರುವಂಥವ್ರು. ಇಷ್ಟೇ ಕ್ಲಿಯರ್ ಬೈಫರ್ಗೇಷನ್ನು. ಇವತ್ತು ಹಿಂದುತ್ವ ಯಾರು ಕೊಂದಂಥವ್ರಿಗೆ ದೇವಸ್ಥಾನ ಕಟ್ತೀವಿ ಅಂತ ಹೊರಡ್ತಾ ಇದ್ದಾರೆ. ಯಾರು? ಹಿಂದುತ್ವವಾದಿಗಳು. ಅದನ್ನು ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು
ಮೆಜಾರಿಟಿ ಹಿಂದೂಗಳೇ ಎಲ್ಲ ಪಕ್ಷದಲ್ಲೂ, ನಾಟ್ ಓನ್ಲಿ ಕಾಂಗ್ರೆಸ್, ಎಲ್ಲ ಪಕ್ಷದಲ್ಲಿ ಯಾರು ಬಲಪಂಥೀಯರ ಈ ಮೂಲಭೂತವಾದವನ್ನು ಸಮರ್ಥನೆ ಮಾಡ್ತಾರೋ ಅವರು ಹಿಂದುತ್ವ ಇಟ್ಕೊಂಡಿರ್ತಕ್ಕಂಥವ್ರು. ಹಿಂದೂಗಳು ಯಾವತ್ತೂ ನೀವು ಹಿಂದೂ ಧರ್ಮ ತಗೊಳ್ಳಿ, ಕ್ರಿಶ್ಚಿಯನ್ ಧರ್ಮ ತಗೊಳ್ಳಿ, ಮುಸಲ್ಮಾನ್ ಧರ್ಮ ತಗೊಳ್ಳಿ, ಜೈನ್ ಧರ್ಮ ತಗೊಳ್ಳಿ, ಯಾವುದೇ ಧರ್ಮ ತಗೊಳ್ಳಿ, ಎಲ್ಲ ಧರ್ಮ ಹೇಳೋದೇನೋ ಮಾನವೀಯ ಮೌಲ್ಯಗಳನ್ನ ಜೊತೆಯಾಗಿ ಬದುಕ್ರಿ, ಶಾಂತಿಯಿಂದ ಬದುಕ್ರಿ, ಸಹಧರ್ಮೀಯರಾಗಿ ಬದುಕ್ರಿ ಅನ್ನೋದು. ಈ ತೀವ್ರವಾದದ ಮನಸ್ಥಿತಿ, ದಿ ಎಕ್ಸ್ಟ್ರೀಮಿಟಿ ಥಿಂಕಿಂಗ್ ಪೀಪಲ್ ಎಲ್ಲ ಸಮುದಾಯದಲ್ಲೂ ಇದ್ದಾರೆ. ಹೌದು ಅಲ್ವಾ? ನೀವು ಅದನ್ನೇ ನಾನು ಅದನ್ನ ಒಂದು ಹಿಂದೂ ಧರ್ಮಕ್ಕೆ ನಾನು ಲಿಮಿಟ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅದಕ್ಕೆ ಹೇಳಿದ್ದು, ನೀವು ಯಾವುದೇ ಧರ್ಮಕ್ಕೋರು ಎಲ್ಲ ಧರ್ಮ ಹೇಳೋದು ಸಹಬಾಳ್ವೆ, ಸೋದರತ್ವ, ಶಾಂತಿ ಮತ್ತು ಮಾನವೀಯ ಗೌಲ್ಯ. ಈಗ ಬಸವಣ್ಣವ್ರು ಏನಕ್ಕೆ ನೀವು ಹಿಂದೂ ಧರ್ಮದ ವಿರುದ್ಧ ಬಂದು ವೀರಶೈವ ಧರ್ಮ, ಲಿಂಗಾಯತ ಧರ್ಮ, ವಾಟ್ ಎವರ್ ಯು ಕಾಲ್, ಏನಕ್ಕೆ ಅವರು ಅದನ್ನು ಮಾಡಿದ ಲಿಂಗಾಯತ ಧರ್ಮವನ್ನು? ಇಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ಬೇಡ, ನಮಗೆ ಸೋದರತ್ವ ಬೇಕು, ಮಾನವೀಯತೆ ಬೇಕು, ಮಾನವೀಯ ಆಧಾರದ ಮೇಲೆ. ಬಹಳ ವಿಷಾದದಿಂದ ಹೇಳಬೇಕು, ಅವ್ರಿಗೆ ಯಾವ ಧರ್ಮ ಅಥವಾ ಒಂದು ಮತವನ್ನ ಅವರು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು ಆ ಮತದಲ್ಲೇ ಇವತ್ತು 10 ಉಪಮತಗಳಿದೆ, ಬೇರೆ ಪ್ರಶ್ನೆ. ಇವತ್ತು ನಾನು ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರೇ, ಹಿಂದುತ್ವ ಬೇರೆ, ಸಿದ್ದು ಅವರ ಪ್ರಕಾರ ಒಂದು ವ್ಯಾಖ್ಯಾನ ಇದೆ ಹಿಂದೂಗೆ, ಅದರಲ್ಲಿ ಹಿಂದುತ್ವ ಅನ್ನೋದು ಅದ್ರ ಭಾಗ ಅಲ್ಲ. ರಾಜಕೀಯಕ್ಕಾಗಿ ಏನು ಬಳಸ್ಕೋತಿರಲ್ಲ ಹಿಂದೂಯಿಸಮ್ನ, ಅದು ಹಿಂದುತ್ವ, ದಟ್ ಇಸ್ ಓನ್ಲಿ ಪ್ಯೂರ್ಲಿ ಪೊಲಿಟಿಕಲ್ಲು, ಅದರಲ್ಲಿ ಸಾಮಾಜಿಕ ಅಥವಾ ಧಾರ್ಮಿಕ ಏನು ಇಲ್ಲ ಅನ್ನೋದು ವ್ಯಾಖ್ಯಾನ. ಪ್ಲೀಸ್. ಇಂಡಿಯಾ, ಇಂಡಿಯನ್, ಭಾರತ, ಭಾರತೀಯ ಹೇಗೋ ಅದೇ ರೀತಿ ಹಿಂದೂ ಅಂತಕ್ಕಂಥ ಹಿಂದುತ್ವ ಪ್ರಾಕ್ಟೀಸ್ಗೆ ಹಾಕಿರ್ತಕ್ಕಂಥದ್ದು ಹಿಂದುತ್ವ. ಮತ್ತೆ ಹಿಂದುತ್ವ ಅಂತಕ್ಕಂಥದ್ದು 1925ರಲ್ಲಿ ಬಂದಿದ್ದಲ್ಲ, ಈ ದೇಶದ ಸನಾತನ ಧರ್ಮ. ಅದು ಆರ್ ಎಸ್ ಎಸ್ ಏನು ಒಂದು ಹೊಸ ಸಿದ್ಧಾಂತವನ್ನು ಹುಟ್ಟಾಕ್ಲಿಲ್ಲ, ಆ ಸನಾತನ ಧರ್ಮದ ಸಿದ್ಧಾಂತವನ್ನೇ RSS ಮುಂದುವರ್ಸ್ಕೊಂಡು ಹೋಗಿದ್ದು. ಮತ್ತೆ ಈ ಬಲಪಂಥೀಯ, ಎಡಪಂಥೀಯ ಇದೆಯಲ್ಲ, ಇದು ಈ ದೇಶಕ್ಕೆ ಆಗುವಂತ ಪದಗಳಲ್ಲ, ಎಲ್ಲಿಂದೋ ಆಮದು ಮಾಡ್ಕೊಂಡು ಬಂದಿರತಕ್ಕಂತ ಪದಗಳು. ಯಾವತ್ತು ಭಾರತೀಯ ಜನತಾ ಪಕ್ಷವಾಗ್ಲಿ ಅಲ್ವಾ ಸಂಘ ಪರಿವಾರ ಆಗ್ಲಿ ನಾವು ಬಲಪಂಥಿ ಅಂತ ಹೇಳಲಿಲ್ಲ. 45 ವರ್ಷದಿಂದ ಸಂಘದ ಸ್ವಯಂ ಸೇವಕ ಆಗಿದ್ದೀನಿ, ಯಾವತ್ತಿಗೂ ನಂಗೆ ಶಾಖೆಯಲ್ಲಿ ನಾವು ಬಲಪಂಥಿ ಅಂತ ಹೇಳಿಲ್ಲ. ನಾವು ಭಾರತ ಪಂಥೀಯ ಸನಾತನ ಧರ್ಮ ಈ ದೇಶದ ಮಣ್ಣಿಗೆ ಸೇರಿರ್ತಕ್ಕಂಥ ವಿಚಾರವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ. ಇನ್ನೊಂದು, ಹಿಂದೂ ಧರ್ಮ ಕ್ರಿಶ್ಚಿಯನ್ ರಿಲಿಜನ್ ಆಗತ್ತೆ. ಧರ್ಮ ಮತ್ತು ರಿಲಿಜನ್ ಅನ್ನತಕ್ಕಂಥ ಪದ ಎರಡು ವ್ಯತ್ಯಾಸ ಇದೆ. ಮತ್ತೆ ಹಿಂದೂ ಧರ್ಮ ಅನ್ನತಕ್ಕಂಥದ್ದು, ಹಿಂದುತ್ವ ಅನ್ನತಕ್ಕಂಥದ್ದು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗುವಂತದ್ದೇ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳ್ತಕ್ಕಂಥದ್ದೇ ನಾವು ಕೂಡ. ಆದ್ರೆ ಅದರ ಅರ್ಥ ನಮ್ಮ ಟಾಲರೆನ್ಸ್ ಅನ್ನ ಇನ್ನೊಬ್ರು ವೀಕ್ನೆಸ್ ಅಂತ ತಿಳ್ಕೊಬಾರದು. ನಾವೇನ್ ಹೇಳ್ತೀವಿ, ದೇವರು ಒಬ್ಬ, ಹಲವು ದಾರಿ ಅಂತ. ಆದ್ರೆ ನನ್ನ ದಾರಿಲೇ ಬರ್ಬೇಕು, ಇಲ್ಲಾಂದ್ರೆ ನಿನ್ ತಲೆ ಕಡಿತೀನಿ, ನನ್ನ ದಾರಿಲೇ ಬಂದ್ ದೇವ್ರು ನೀನ್ ಹುಡುಕ್ಬೇಕು, ಇಲ್ಲಾಂದ್ರೆ ನೀನ್ ನರ್ಕಕ್ಕೆ ಹೋಗ್ತೀಯ ಅಂತ ಹೇಳೋರ್ನ ನಾವು ವಿರೋಧ ಮಾಡ್ತೀವಿ. ಎಲ್ಲರೂ ಕೂಡ ಹೋಗೋದು ದೇವ್ರು ನೋಡೋದಕ್ಕೋಸ್ಕರ, ಅದು ಶಾಂತಿಯುತದಿಂದ ಹೋಗ್ಬೇಕು ಅಂತ ಹೇಳುವಂತದ್ದು ನಮ್ಮ ಹಿಂದುತ್ವದ ಮೂಲ ವಿಚಾರ. ಅಲ್ಲ, ಒಂದು ಕಡೆ ರಮೇಶ್ ಬಾಬು ಅವರೇ, ನಜ್ಮಾ, ಒಂದು ಕಡೆ ಎಲ್ಲ ಸಮುದಾಯಗಳ ಬೆಂಬಲವನ್ನ ಪಡ್ಕೊಂಡ್ರೇನೆ ಮೆಜಾರಿಟಿ. ನೀವು ಬರೀ ಮೆಜಾರಿಟಿ ಅಥವಾ ಮೈನಾರಿಟಿನ ಪ್ಲೀಸ್ ಮಾಡಿ ಸರ್ಕಾರ ಮಾಡೋದಕ್ಕೆ ಆಗೋದಿಲ್ಲ. ಯು ನೋ ಇಟ್ ಬೆಟರ್ ದೆನ್ ಮೀ. ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರ ನಿಲುವು ಒಂದು ರೀತಿ ಇದೆ, ಇಲ್ಲಿ ವಿಪಕ್ಷ ನಾಯಕರು ಅವರ ನಿಲುವು, ಅವರ ಹೇಳಿಕೆಗಳು ಒಂದು ರೀತಿ ಇದೆ. ಒಂದು ಕಡೆ ಕೆಲವರು ಹೇಳ್ತಾರೆ ಸಾಫ್ಟ್ ಹಿಂದುತ್ವಕ್ಕೆ ಮುಂದಾಯಿತು ಕಾಂಗ್ರೆಸ್ ಅಂತ, ಬಟ್ ಇಲ್ಲಿ ನೋಡಿದ್ರೆ ಔಟ್ರೈಟ್ ಹಿಂದುತ್ವದ ವಿರುದ್ಧನೇ. ಅಂದರೆ ಇದು ಪೊಲಿಟಿಕಲಿ ಹೆಂಗೆಲ್ಲ ನೋಡ್ಬೋದು, ಇದರ ಪರಿಣಾಮಗಳು ಹೇಗೆಲ್ಲ ಆಗ್ಬೋದು? ಪ್ಲೀಸ್. ಸರ್ವೇ ಜನ ಸುಖಿನೋ ಭವಂತು, ಮಹಾತ್ಮ ಗಾಂಧಿಯವರು ಹೇಳಿದಂಥದ್ದು ನಾವು BJPಯಿಂದ ಕಲ್ತಿದ್ದಲ್ಲ. ನೀವು ಹೇಳಿದ್ದನ್ನು ಮಾಡ್ತಾ ಇರೋದು BJP ಅವರು. ಧರ್ಮಗಳನ್ನ ನೋಡ್ದು, ಜಾತಿಗಳನ್ನ ನೋಡ್ದು ಚುನಾವಣೆಗೆ ಹೋಗ್ತಾ ಇರ್ತಕ್ಕಂಥದ್ದು ಅವರು. ಎಲ್ಲರೂ ಜೊತೆಗೆ ತೊಗೊಂಡು ಹೋಗ್ಬೇಕಂತಕ್ಕಂಥದ್ದು ಕಾಂಗ್ರೆಸ್ ಐಡಿಯಾಲಜಿ ಸ್ವತಂತ್ರ ಪೂರ್ವದಲ್ಲೂ ಇದೆ, ಇವತ್ತು ಇದೆ. ಅದು ನಾವು ಯಾವತ್ತೂ ಬದಲಾಗೋದಿಲ್ಲ. ವಿಶ್ಲೇಷಣೆ ನೋಡಿ, ಮಧ್ಯದಲ್ಲಿ ಮಾತಾಡ್ಬೇಕಾದ್ರೆ ಮತ್ತೆ ಡಾಕ್ಟರ್ ಪ್ಲೀಸ್ ಹೇಳಿ, ಮಾತಾಡ್ಬೇಕಾದ್ರೆ ನಾವು ಇಂಟರ್ಫಿಯರ್ ಮಾಡೋದೇ ಇಲ್ಲ. ಪಾಪ ಅವ್ರಿಗೇನು ತಡ್ಕೊಳಕ್ಕಾಗಲ್ಲ. ಸ್ವತಂತ್ರ ಪೂರ್ವದಲ್ಲಿ ನಾವು ಯಾವತ್ತೂ ಸಹ ನಮ್ಮ ಐಡಿಯಾಲಜಿಯಿಂದ ದೂರ ಹೋಗೋದಿಲ್ಲ. ನಮಗೆ ಚುನಾವಣೆಗೆ ಜಾತಿಗಳ ಮಧ್ಯೆ ಬೆಂಕಿ ಹಾಕೋದು, ಧರ್ಮಗಳ ಮುಂದೆ ಬೆಂಕಿ ಹಾಕೋದು, ಈ ಥರದ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಚುನಾವಣೆಯಲ್ಲಿ ಜನ ಒಪ್ಕೊಂಡಿದ್ದಾರೆ. ಕರ್ನಾಟಕ ಕುವೆಂಪುರವರ ಶಾಂತಿ ಬೀಡು ಏನಿದೆ, ಕುವೆಂಪುರವರ ಘೋಷವಾಕ್ಯ, ಅದಕ್ಕೆ ಅನುಗುಣವಾಗಿ ಎಲ್ಲ ಸಮುದಾಯ, ಎಲ್ಲ ಜಾತಿಗಳು ಒಟ್ಟಿಗೆ ಹೋಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿದೆ. ನಾವು ಯಾವ ಧರ್ಮವನ್ನು ನಿರ್ಲಕ್ಷ್ಯ ಮಾಡುವಂಥದ್ದಾಗಲಿ, ಯಾವ ಧರ್ಮವನ್ನು ಅಪೀಸ್ಮೆಂಟ್ ಮಾಡೋದಾಗಲಿ ಪ್ರಶ್ನೆ ಇಲ್ಲ. ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು ನಮ್ಮ ಸಂವಿಧಾನದ ಆಶಯ, ಕಾಂಗ್ರೆಸ್ ಪಕ್ಷದ ಆಶಯ, ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ. ಅದಕ್ಕೆ ಪೂರಕವಾಗಿ ಹೋಗ್ತೀವಿ. ಬಿಟ್ರೆ ಸರ್, ಎಲೆಕ್ಷನ್ ಹತ್ರ ಬರ್ತಿದ್ದಂಗೆನೆ ಪದೇ ಪದೇ ಮನುವಾದ, ಹಿಂದುತ್ವದ ಉಲ್ಲೇಖ ಮಾಡೋದು ಇದೂ ಸ್ಟ್ರಾಟಜಿ ಅಂತ ಅನ್ಸೋದಿಲ್ವಾ? ಯಾವ್ದೋ ಒಂದು ವರ್ಗನ ಓಲೈಸಬೇಕು ಸರ್, ಇಟ್ಸ್ ಅ ಪಾರ್ಟ್ ಆಫ್ ಪೊಲಿಟಿಕ್ಸ್, ದಟ್ಸ್ ನೋ ಪ್ರಾಬ್ಲಮ್. ಅಲ್ಲ, ಇಟ್ ಈಸ್ ಅಲ್ಲ, ವೋಟ್ ಬ್ಯಾಂಕ್ ಅಂತೀರೋ ಇನ್ನೊಂದು ಅಂತೀರೋ, ಅದು ನಿಮಗೆ ಬಿಟ್ಟಿರೋದು ಅಲ್ಲ. ಬಾಬು ಸರ್ ಹೇಳ್ಬಿಡಿ. ಈಗ ಸಿದ್ದರಾಮಯ್ಯನವ್ರನ್ನ ವ್ಯಕ್ತಿಗತವಾಗಿ ತೇಜೋವಧೆ ಮಾಡ್ದಲ್ಲೇ ಇದ್ದರೆ BJP ಅವರಿಗೆ ಅಸ್ತಿತ್ವ ಇಲ್ಲ.
ಹಂಗಾಗಿ ಅವರು ಸಿದ್ದರಾಮಯ್ಯ ಅವರು ಮಾತಾಡಿದ್ನೆಲ್ಲ ಇಟ್ಕೊಂಡು ಅವ್ರನ್ನ ಪ್ರತಿಯೊಂದು ವಿಚಾರದಲ್ಲೂ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇರಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಕಾಂಗ್ರೆಸ್ ಪಕ್ಷದ ನಿಲುವು ಭಾಳ ಸ್ಪಷ್ಟ ಇದೆ. ಸಿದ್ದರಾಮಯ್ಯನವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆರವರಾಗಲಿ, ರಾಹುಲ್ ಗಾಂಧಿರವರಾಗಲಿ, ಬಿ ಕೆ ಹರಿಪ್ರಸಾದ್ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಎಂ ಬಿ ಪಾಟೀಲ್ ಆಗಲಿ, ನಮ್ಮದು ಸ್ಟ್ಯಾಂಡ್ ಒಂದೇ. ಪಾರ್ಟಿ ಐಡಿಯಾಲಜಿಗೆ ಅನುಗುಣವಾಗಿ ನಾವು ಹೋಗ್ತೀವಿ. ಪಾರ್ಟಿ ಐಡಿಯಾಲಜಿ ಎಲ್ಲ ಜನನ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಲ್ಲ ಸಮುದಾಯನ ತೊಗೊಂಡು ಹೋಗುವಂಥದ್ದು ಪಕ್ಷದ ಸಂಕಲ್ಪ ಇದೆ. ಅದರಿಂದ ನಾವು ವಿಚಲಿತರಾಗೋ ಪ್ರಶ್ನೆ ಇಲ್ಲ. ಇದು ಸಾಂಕೇತಿಕವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಬಿಟ್ಟರೆ ಯಾರನ್ನೋ ಉತ್ಪ್ರೇಕ್ಷೆ ಮಾಡೋದು ಅಥವಾ ಯಾರನ್ನೋ ನಿರ್ಲಕ್ಷ್ಯ ಮಾಡೋದು ಎರಡೂ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೂ ಅಲ್ಲ, ತತ್ವನೂ ಅಲ್ಲ. ಆಯಿತು, ವೆರಿ ಕ್ವಿಕ್ಲಿ ನಜ್ಮಾ, ಲಾಸ್ಟ್ ವರ್ಡ್ ಟು ಯು. ಇಲ್ಲ, ಆ್ಯಕ್ಚುಲಿ ಯಾವ್ದು ಹಿಂದೂ ಅಥವಾ ಯಾವ್ದು ಹಿಂದುತ್ವ ಅಂತ ಹೇಳಿದ್ರೆ, ನಾನೀಗ ಒಬ್ಬ ಮುಸ್ಲಿಮು, ನಾನು ನೋಡ ಇಸ್ಲಾಮಿಸ್ಟ್. ನಾನು ಅದನ್ನ ಯಾರನ್ನೋ ಕೊಂದ್ಬಿಟ್ಟು ಧರ್ಮ ಉಳಿಸ್ಕೊಳ್ಬೇಕು ಅನ್ನೋದು ನನ್ನ ತತ್ವ ಅಲ್ಲ. ನಾನೊಬ್ಳು ಮುಸ್ಲಿಂ, ಬೈ ಪ್ರಾಕ್ಟೀಸ್ ಆಮ ಮುಸ್ಲಿಂ. ನಮ್ಮೂರಲ್ಲಿರೋ ಬೋರೇಗೌಡರು, ನಮ್ಮೂರಲ್ಲಿರೋ ರವಿಯಣ್ಣ, ನಮ್ಮೂರಲ್ಲಿರೋ ಸಣ್ಣಕ್ಕ, ಇವರೆಲ್ಲ ನಿಜವಾದ ಹಿಂದೂಗಳು. ಯಾರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯಾರನ್ನ ಕೊಚ್ಚಿ ಕಡಿರಿ, ನಿಮ್ಮನ್ನೊಂಥರ ನೋಡ್ತೀನಿ ಅಂತ ಹೇಳ್ತಾರಲ್ಲ, ಅದು ಇವರ ಹಿಂದುತ್ವ. ಬಂಚ್ ಆಫ್ ಥಾಟ್ಸ್ ಹೇಳಿರುವ ಹಿಂದುತ್ವ, ಮನುವಾದ ಹೇಳಿರುವ ಹಿಂದುತ್ವ. ಸೊ ಹಾಗಾಗಿ ನಾವು ನಿಜವಾಗ್ಲೂ ಎಲ್ಲರೂ ಇಲ್ಲಿ ಈ ದೇಶದಲ್ಲಿರುವಂಥ ಎಲ್ಲರನ್ನ ಕೂಡ ಹಿಂದೂಗಳು ಅಂತಾನೆ ಕರೆಯೋದು. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಅಂತ ಹೇಳಿದವ್ರು ನಾವುಗಳು ಅಲ್ವಾ. ಈ ದೇಶದಲ್ಲಿರುವ ಯಾರು ಕೊಲೆಗಡಕರಿದ್ದಾರೆ ಅವ್ರದೆಲ್ಲ DNA ಚೆಕ್ ಮಾಡಿ, ಅವ್ರದೆಲ್ಲ DNA ಒಂದೇ ಇರುತ್ತೆ. ಯಾರು ಕೊಲೆಗಡಕರಿದ್ದಾರೆ, ಯಾರು ಮತ್ತೊಬ್ಬರ ಸಾವನ್ನ ಮತ್ತೊಂದು ಧರ್ಮವನ್ನ ಕೀಳ್ಮಟ್ಟಕ್ಕೆ ನೋಡಿ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ, ಅವ್ರದೆಲ್ಲರದು DNA ಒಂದೇ ಇರುತ್ತೆ. ಎಲ್ಲಾ ಧರ್ಮಗಳ ಅವ್ರದೆಲ್ಲ DNA ಒಂದೇ ಇರುತ್ತೆ. ಡಾಕ್ಟರ್, ಹೇಗೆ ನಜ್ಮಾ ಅವರು ಶೀಸ್ ಅ ಮುಸ್ಲಿಂ ಅಂಡ್ ನಾಟ್ ಅನ್ ಇಸ್ಲಾಮಿಸ್ಟ್, ಇದೇ ವ್ಯತ್ಯಾಸ ಇರೋದು ಹಿಂದೂ ಮತ್ತೆ ಹಿಂದುತ್ವದ ಬಗ್ಗೆ. ಹಿಂದುತ್ವ ಅಂದ್ರೆ ಒಂದು ರೀತಿಯಲ್ಲಿ ಮೇಲುಗೈ, ಸರ್ವಾಧಿಕಾರ, ನಾನೇ ಶ್ರೇಷ್ಠ, ನಾನೇ ಮುಂದು ಅಂತ ಹೇಳುವಂತ ಮನಸ್ಥಿತಿ. ವೆರಿ ವೆರಿ ಲೈಕ್ ದ ಇಸ್ಲಾಮಿಕ್ ಸುಪ್ರಮೆಸಿಸ್ಟ್, ಆ ಒಂದು ಮನಸ್ಥಿತಿ. ಹಿಂದೂ ಅಂದ್ರೆ ನಾನು ನೀನು ಒಂದು ಅಂತದ್ದು, ಹಿಂದುತ್ವ ಅಂದ್ರೆ ನಾನು ಮಾತ್ರ ಮುಂದು ಅಂತ ಹೇಳೋದು. ಸರ್ವೇ ಜನ ಸುಖಿನೋ ಭವಂತು ಅಂತ. ಒಂದೇ ಒಂದು ಉದಾಹರಣೆ ಕೊಡ್ಲಾ? ಪಾಕಿಸ್ತಾನ, ಭಾರತ ಎರಡನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಿಂದೂಗಳು ಎಷ್ಟು ವಿಶಾಲ ಮನೋಭಾವದವರು ಅಂತ ಹೇಳಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ, ಪಾಕಿಸ್ತಾನ ಆದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಹಿಂದೂಗಳ ಜನಸಂಖ್ಯೆ ಎಷ್ಟಿತ್ತು, ಇವತ್ತು ಎಷ್ಟಿದೆ, ಇಲ್ಲಿರ್ತಕ್ಕಂಥ ಈ ಮುಸಲ್ಮಾನರ ಜನಸಂಖ್ಯೆ, ಅಲ್ಪಸಂಖ್ಯಾತರ ಜನಸಂಖ್ಯೆ ಮತ್ತು ಅವರ ಜೀವನ ಒಂದು ಮಟ್ಟ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ನೀವು ಕಂಪೇರ್ ಮಾಡಿದಾಗ್ಲೇ ಎಷ್ಟು ವಿಶಾಲ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳು ಹಿಂದೂಗಳು ಅನ್ನೋದ. ಎಲ್ಲಿಯವರೆಗೆ ಈ ಹಿಂದೂ ಮೆಜಾರಿಟಿಯಲ್ಲಿ ಸ್ಥಾನ ಇದೆ, ಎಲ್ಲಿ ಇಲ್ಲಿ ಹಿಂದೂ ಮೈನಾರಿಟಿ ಆಗ್ತಾನೋ ಆ ದಿನ ಇಲ್ಲಿ ಏನ್ ನಡೆಯುತ್ತೆ, ದಾರುಲ್ ಹರ್ಬ್ ಇಂದ ದಾರುಲ್ ಇಸ್ಲಾಂ ಮಾಡ್ಬೇಕು ಅಂತಕ್ಕಂಥದ್ದು. ವರ್ಷ ಮೊಘಲರ ಆಳ್ವಿಕೆಯಾಗ್ಲೇ ಈ ಭಾರತ ಅನ್ನೋ ನೆಲ ಇಸ್ಲಾಂ ರಾಷ್ಟ್ರ ಆಗ್ಲಿಲ್ಲ, ಇಸ್ಲಾಂ ರಾಷ್ಟ್ರ ಆಗ್ಲಿಲ್ಲ. ಹಿಂದೂಸ್ತಾನ್ ಅಂತ ಹೇಳಿದ್ರು, ಅದ್ರ ವಿರೋಧ ಮಾಡ್ತೀವಿ ನಾವು. ಈ 600 ವರ್ಷ ಮೊಘಲರು ಆಳಿ ಈ ದೇಶ ಇದು ಮುಸ್ಲಿಂ ರಾಷ್ಟ್ರ ಆಗ್ಲಿಲ್ಲ. 300 ವರ್ಷ ಹಿಂದೂ ದೊರೆಗಳ ಆಳಿ ಅಥವಾ ಯಾವತ್ತೂ ವಿರೋಧ ಮಾಡಿ 300 ವರ್ಷ ಹಿಂದೂ ದೊರೆಗಳ ಆಳಿ ಈ ದೇಶ ಹಿಂದೂ ರಾಷ್ಟ್ರ ಆಗ್ಲಿಲ್ಲ. ನಿಮ್ ಮೋದಿ ಬಂದ ತಕ್ಷಣ, ನಿಮ್ ಬಿಜೆಪಿ ಬಂದ ತಕ್ಷಣ ಹಿಂದೂ ರಾಷ್ಟ್ರ ಆಗಲ್ಲ. ಹೇಳಿರುವಂತ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕತೆಯನ್ನು ನಜ್ಮಾ, ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರೇನು ಅಥವಾ ಸಮಯ ಇದ್ದಿದ್ದಷ್ಟೇ. ಅತಿಥಿಗಳಿಗೆ ಧನ್ಯವಾದ. ರಮೇಶ್ ಬಾಬು ಅವರೇ, ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ನಜ್ಮಾ ನಜೀರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.